ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಂಜುಳಾ ಟೈಲರಿಂಗ್ ಫ್ಯಾಷನ್ಗೆ ಸ್ವಾಗತ. ಫ್ರೆಂಡ್ಸ್, ಇದರಲ್ಲಿ ನಿಮಗೆ ನಾನು ಸ್ಟಿಚಿಂಗ್ ಅನ್ನೋದನ್ನ ಹೇಳ್ಕೊಡ್ತಿದ್ದೀನಿ. ಯಾವ ರೀತಿ ಸ್ಟಿಚಿಂಗ್ ಅನ್ನೋದನ್ನ ಮಾಡೋದು, ಸ್ವಲ್ಪ ಏರುಪೇರಿದ್ರೆ ಮತ್ತೆ ಹಿಂಗೆ ಇದು ಮಾಡ್ಕೊಂಡು ಸ್ಟಾರ್ಟಿಂಗಿಂದನೇ ನಾವು ಮಾಡ್ಕೋಬೇಕು ಅನ್ನೋದನ್ನ ನಿಮ್ಗೆ ಕ್ಲಿಯರಾಗಿ ಹೇಳ್ಕೊಡ್ತಿದ್ದೀನಿ ಫ್ರೆಂಡ್ಸ್. ಇದು ಸ್ಕ್ವಯರ್ ನೆಕ್ದು. ನೆಕ್ಸ್ಟ್ ವೀಡಿಯೋದಲ್ಲಿ ಪೈಪಿಂಗ್ ಕೊಡೋದು ಹೆಂಗೆ, ಬ್ಲೌಸ್ ಫಿನಿಶಿಂಗ್ ಕೊಡೋದು ಹೆಂಗೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೋಡಿ, ಒಂದೊಂದಾಗಿ ಎಲ್ಲನೂ ತೋರಿಸ್ತಾ ಹೋಗ್ತೀನಿ. ಈ ಥರ ಫೋಲ್ಡಿಂಗ್ ಮಾಡ್ಕೊಂಡು ಸ್ವಲ್ಪ ಗ್ಯಾಪ್ ಕೊಟ್ಟು ಹಾಕಿ, ಲೆಡ್ಜ್ಗೆ ಹಾಕ್ಬೇಡಿ, ಯಾಕೆಂದರೆ ಅದು ಪಟ್ಟಿ ಥರ ಬರಬೇಕು ಅಂದರೆ ನಾವು ಸ್ವಲ್ಪ ಗ್ಯಾಪ್ ಕೊಟ್ಟೆ ಹಾಕಬೇಕು. ನೋಡಿ, ನಾನಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಟು ನಾನು ಸ್ಟಿಚಿಂಗ್ ಅನ್ನೋದು ತುದಿಗೆ ಕೊಡ್ತಾಯಿದ್ದೀನಿ. ಸ್ಟಿಚಿಂಗ್ ಏನು ಕೂಳೆ ಇದೆ, ಕಟಿಂಗ್ ಏನು ಮಾಡಿದ್ವಿ ಆ ಕೂಳೆ ಏನಿದೆ, ಕೂಳೆ ತುದಿಗೆ ನಾನು ಸ್ಟಿಚಿಂಗ್ ಅನ್ನೋದನ್ನ ಕೊಡ್ತಾಯಿದ್ದೀನಿ. ಆಮೇಲೆ ಫೋಲ್ಡ್ ಮಾಡಿಕೊಂಡ್ರೆ ಸ್ಟಿಚಿಂಗ್ ಅನ್ನೋದನ್ನ ಮಾಡ್ತೀನಿ. ಫ್ರೆಂಡ್ಸ್, ನಿಮಗೆ ಬಟ್ಟೆಗಳು ಬರ್ತಿಲ್ಲ ಅಂತಂದರೆ ಈ ಥರ ಸಣ್ಣ ಸಣ್ಣ ಪುಟ್ಟ ಪೈಪಿಂಗ್ ಇರ್ಬೋದು, ನೀವು ಕೊಡೋ ಫಿನಿಶಿಂಗ್ ಇರ್ಬೋದು, ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್. ಅವ್ರು 7 ಟೈಮ್ಗೆ ನೀವು ಕೊಡಬೇಕಾಗತ್ತೆ ಬಟ್ಟೆಗಳನ್ನ. 7 ಟೈಮ್ಗೆ ನೀವು ಕೊಟ್ರೇ ಅವರು ಏನು ನನಗೆ ಕೊಟ್ಟಿದ್ದಾರೆ ಕಣೋ, ಪರವಾಗಿಲ್ಲ, ನಾನು ಕೊಟ್ಟ ತಕ್ಷಣ ಕೊಡ್ತಾರೆ, ಕೆಲವ್ರ ಥರ ಲೇಟ್ ಮಾಡ್ತಿಲ್ಲ ಅಂದ್ಬಿಟ್ಟು ಅವರು ಅವಾಗಲೂ ಕೊಡ್ತಾರೆ. ನೀವು ಕೊಡೋ ಫಿನಿಶಿಂಗು ನೋಡ್ತಾರೆ ಮೊದಲು. ಫ್ರೆಂಡ್ಸ್, ನಾನು ಕಟಿಂಗ್ ವಿಡಿಯೋದಲ್ಲಿ ತೋರಿಸ್ತೀನಿ, ಬೇಕಾದ್ರೆ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ಥ್ರೆಡ್ ಪೈಪಿಂಗ್ ಕೊಡೋದು ಸ್ಟಿಚಿಂಗ್ ಹಾಕಿರ್ತೀನಿ. ಅದ್ರ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕಟಿಂಗ್ ಅನ್ನೋದನ್ನ ತೋರಿಸ್ತೀನಿ. ಹಾರ್ಮೋನ್ ರಿಂಕಲ್ಸ್ ಏನಿದೆ ಅದು ಬರಬಾರ್ದು ಅಂದರೆ ಈ ಕೆಲವೊಂದು ಸಣ್ಣ ಪುಟ್ಟ ಕೆಲವೊಂದು ಸಣ್ಣ ಪುಟ್ಟ ಕರೆಕ್ಷನ್ ಅನ್ನೋದನ್ನ ನೀವು ಮಾಡಿಕೊಂಡ್ರೆ ಖಂಡಿತ ಫ್ರೆಂಡ್ಸ್ ನಿಜವಾಗ್ಲೂ ನಿಮಗೆ ಬರೋದಿಲ್ಲ, ರಿಂಕಲ್ಸ್ ಅನ್ನೋದು ಬರೋದಿಲ್ಲ. ಇದು ಒಂದು ಸಲ ಟ್ರೈ ಮಾಡಿ ನೋಡಿ, ಟ್ರೈ ಮಾಡಿ ಆಮೇಲೆ ನನಗೆ ಮೆಸೇಜ್ ಹಾಕಿ ಫ್ರೆಂಡ್ಸ್. ಹೌದಕ್ಕ, ನಾನು ಮಾಡಿದೆ, ನಂಗೆ ನಿಜವಾಗ್ಲೂ ರಿಂಕಲ್ಸ್ ಅನ್ನೋದು ಬಂದಿಲ್ಲ, ನೀವು ಹೆಂಗೆ ಕಟಿಂಗ್ ಮಾಡಿದರೆ ಹಾಗೆ ಮಾಡಿದ್ದೆ ಅಂತ ನಿಮಗೆ ಅನಿಸುತ್ತೆ ಫ್ರೆಂಡ್ಸ್. ಆ ರೀತಿ ಇರುತ್ತೆ. ನೀವು ನೋಡಿ ಬೇಕಾದ್ರೆ ಒಂದು ಸಲ ಸ್ಟಿಚಿಂಗ್ ಅನ್ನೋದು ಕಟಿಂಗ್ ಅನ್ನೋದು ನಾನು ಏನು ಯಾವ ಥರ ಮಾಡಿದ್ದೀನಿ ಅದೇ ಥರ ನೀವು ಒಂದು ಸಲ ಮಾಡಿ ನೋಡಿ, ಟ್ರೈ ಮಾಡಿ. ಯಾವುದೇ ಕಾರಣಕ್ಕೂ ರಿಂಕಲ್ಸ್ ಅನ್ನೋದು ಬರೋದಿಲ್ಲ, ಶೋಲ್ಡರ್ ಡ್ರಾಪ್ ಅನ್ನೋದು ಬರೋದಿಲ್ಲ, ಪರ್ಫೆಕ್ಟಾಗಿ ಕೂರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ. ಈಗ ನಂಗೆ 12 ವರ್ಷದಿಂದ ಅನುಭವ ಇದೆ, ಹಂಗಾಗಿ ನಾನು ನಿಮಗೆ ಹೇಳ್ತಿದ್ದೀನಿ. ನಾನು ತುಂಬ ಪ್ರಾಬ್ಲಮ್ಗಳನ್ನ ಸ್ಪೇಸ್ ಮಾಡಿದ್ದೀನಿ. ಕೆಲವ್ರು ಬಂದವರು ನನ್ನ ಬಟ್ಟೆಗಳನ್ನೇ ಬೇಡ ನನಗೆ, ತಗೊಳ್ಳಿ ನಿಮ್ಮ ಬ್ಲೌಸ್ ತಗೊಳ್ಳಿ ಅಂತ ಇಟ್ಬಿಟ್ಟು ಸಹ ಹೋಗಿದ್ದಾರೆ. ಹೊಸ ಬ್ಲೌಸ್ ತಗೊಳ್ಳಿ ಅಂತ ಇದು ಮಾಡೋರು ಇದ್ದಾರೆ. ಇನ್ನು ಕೆಲವರು ಡ್ರಾಪು ಸಣ್ಣ ಪುಟ್ಟದನ್ನು ಸರ್ಚ್ ಮಾಡಿ ನೋಡಿ, ಇದೊಂದು ಸ್ವಲ್ಪ 1/4 ಇಂಚಷ್ಟು ಜಾಸ್ತಿ ಡೀಪ್ ಆಗಂಗಿಲ್ಲ, 1/4 ಇಂಚಷ್ಟು ಕಡಿಮೆ ಆಗೋಂಗಿಲ್ಲ, ಹಿಂಗೆ ಕಡಿಮೆ ಮಾಡಿಬಿಟ್ರಿ, ಇದು ಮಾಡಿಬಿಟ್ರಿ ಅನ್ನೋರು ಇದ್ದಾರೆ. ಸ್ವಲ್ಪ ರಿಂಕಲ್ಸ್ ಬಂದರೆ ಈ ಥರ ರಿಂಕಲ್ಸ್ ಮಾಡಿದ್ರಿ ಅನ್ನೋರು ಇದ್ದಾರೆ. ಎಷ್ಟೋ ಜನ ಕಸ್ಟಮರ್ನಲ್ಲಿ ನಾನು ಎಷ್ಟೋ ಥರ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಿದ್ದೀನಿ ಫ್ರೆಂಡ್ಸ್ ನಿಜವಾಗ್ಲೂ. ಯಾಕೆಂದರೆ ನಾನು ಸ್ಟಾರ್ಟಿಂಗ್ ಸ್ವಲ್ಪ ದಿನ ಅಷ್ಟೇ ನಾನು ಟೈಲರಿಂಗ್ ಅನ್ನೋದನ್ನ ಕಲ್ತಿದ್ದು. ನಾನು ನೋಡ್ತಾನೆ ನಿಜವಾಗ್ಲೂ ಯೂಟ್ಯೂಬಿಂದ ಕೆಲವರು ಎಲ್ಲಿ ಹೊಲಿತಿದ್ದಾರೆ ಅವ್ರ ಹತ್ರ ಹೋಗಿ ನಾನು ನೋಡಿನೇ ಫ್ರೆಂಡ್ಸ್ ನಿಜವಾಗ್ಲೂ ಕಲ್ತಿದ್ದು. ನನ್ನ ಟೈಲರಿಂಗ್ ಕ್ಲಾಸ್ಗೆ ನಾನು ಅಷ್ಟಾಗಿ ಹೋಗಲೇ ಇಲ್ಲ. ನಾನು ಟೈಲರಿಂಗ್ ಕ್ಲಾಸ್ಗೆ ಹೋದಾಗ ಬರೀ ಮಕ್ಳ ಬಟ್ಟೆಗಳು ಏನಿದೆ ಸ್ಟಿಚಿಂಗು ಅಷ್ಟೇ ನಾನು ಕಲ್ತಿದ್ದು. ಮಕ್ಳ ಬಟ್ಟೆಗಳು ಹೊಲಿಯೋದು, ಕಾಚಗುಂಡಿ ಹಾಕೋದು, ಇವುಗಳು ಅಷ್ಟೇ ನಾನು ಕಲ್ತಿದ್ದು. ಅದ್ರ ಮೇಲೆ ನನ್ನ ಬ್ಲೌಸು ಡ್ರೆಸ್ಸು ಏನೂ ಸಹ ನಾನು ಹೇಳಿಸ್ಕೊಳ್ಳಿಲ್ಲ. ಆಗ SSLC ಇದಿತ್ತು, SSLC ಮುಗಿಸ್ಕೊಂಡು PUಗೆ ಹೋಗ್ಬೇಕಿತ್ತು. ಆ ರಜದಲ್ಲಿ ಮಾತ್ರ ನಾನು ಏನು ರಜೆ ಇದೆ ಆ ರಜದಲ್ಲಿ ಮಾತ್ರ ನಾನು ಟೈಲರಿಂಗ್ ಅನ್ನೋದು ಹೋಗಿದ್ದು. ನಾನು ಅದಾದಮೇಲೆ ನಾನು ಟ್ರೈನಿಂಗ್ ಹೋಗಲಿಲ್ಲ, ಕಾಲೇಜಿಗೆ ಸೇರಿಕೊಂಡೆ, ಕಾಲೇಜ್ಗೆ ಹೋದೆ, ಬಿಟ್ಬಿಟ್ಟೆ. ಆಮೇಲೆ ನಮ್ಮ ಮಿಷಿನ್ ಇರೋದ್ರಿಂದ ಸಣ್ಣ ಪುಟ್ಟ ಸ್ಟಿಚಿಂಗ್ ಮಾಡ್ತಾ ಬಂದೆ. ಬರ್ಬೇಕಾರೆ ಆಮೇಲೆ ಯಾರ ಮನೇಲಿ ಎಲ್ಲಿ ಸ್ಟಿಚಿಂಗ್ ಮಾಡ್ತಾಯಿದ್ದಾರೆ ಅಲ್ಲಿಗೆ ಹೋಗೋದು. ಸ್ವಲ್ಪ ಆವಾಗ ನಂಗೆ ಫೋನ್ ಬಗ್ಗೆ ನನಗೆ ಗೊತ್ತಿಲ್ಲ, ಆಗ ಫೋನಲ್ಲೆಲ್ಲ ನೋಡ್ತಿರ್ಲಿಲ್ಲ, ಏನೂ ಮಾಡ್ತಿರ್ಲಿಲ್ಲ, ಹಿಂಗೆಲ್ಲ ಮಾಡ್ತಿದ್ವಿ. ಹಿಂಗೆ ನೋಡಿ ನಾನು ಇದು ಹೇಳ್ಕೊಟ್ಟಿದ್ದೀನಲ್ಲ, ಇದು ಈ ಕೈ ಅಳತೆಲಿ ಇಟ್ಕೊಂಡು ನೀವು ಹಾಕೊಳ್ಳಿ. ನಿಮ್ಮ ಮಾರ್ಕ್ ಮಾಡ್ಕೊಳ್ದೇ ನೀವು ಹೆಂಗೆ ಸ್ಟಿಚಿಂಗ್ ಮಾಡೋದು ಅನ್ನೋದು ಹೇಳ್ಕೊಟ್ಟಿದ್ದೀನಿ. ಕೈ ಅಳತೆಲಿ ಒಂದು ಹಿಂಗೆ ಇಟ್ಕೊಂಡು ಹಾಕೊಂಡ್ರೆ ಫ್ರೆಂಡ್ಸ್ ಖಂಡಿತ ಬರುತ್ತೆ. ನೋಡಿ, 2 ಒಂದೇ ಸಮನೆ ಹೇಗೆ ಬಂದಿದೆ ಅಂತ ಆ ರೀತಿ ಆಗುತ್ತೆ. ಫ್ರಂಟ್ ಪಾರ್ಟ್ ಸ್ಟಿಚಿಂಗ್ ಅನ್ನೋದನ್ನೇ ಹೇಳ್ಕೊಡ್ತೀನಿ. ನೋಡಿ, ಮಾರ್ಕ್ ಹೇಗೆ ಮಾಡೋದು, ಹೆಂಗೆ ಮಾಡೋದು ಅನ್ನೋದು ಸಹ ಹೇಳ್ಕೊಡ್ತೀನಿ. ಹಿಂಗೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ, ಹೇಳ್ತಾನೆ ನಿಮಗೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್ ನನ್ನ ಸ್ಟೋರಿನ. ಓಕೆನಾ? ತುಂಬ ಪ್ರಾಬ್ಲಮ್ಗಳಂದರೆ ತುಂಬ ಫೇಸ್ ಮಾಡಿದ್ದೀನಿ ಫ್ರೆಂಡ್ಸ್ ನಾನು ಹೇಳಬೇಕು ಅಂದರೆ. ಆವಾಗ ನಂಗೆ ಚಿಕ್ಕದ್ರಲ್ಲಿ ತುಂಬ ಬಡತನ. ನಮಗೆ ನಮ್ಮ ಅಪ್ಪ ಅಮ್ಮ ಒಂದು 5 ರೂಪಾಯಿ ಕೊಡೋರು. ನಾವು ಕಾಲೇಜ್ಗೆ ಹೋಗ್ಬೇಕಾದ್ರೆ ಊಟ ತಿನ್ಕೊಳ್ಳಿ ಅಂತ ನಾವು ಹೋಗ್ತಿದ್ದೆ, 6:15 ಹೋಗ್ತಿದ್ವಿ. 6:15 ಬಸ್ ಹತ್ತಿದ್ರೆ ಹೋಗಿ ಇಳಿದ್ರೆ ಇನ್ನು ಸಂಜೆ ಬರ್ತಿದ್ದೆ 5:15. ನಾವು ಮನೆಗೆ ಬರಬೇಕಾರೆ, ಮನೆಗೆ ತಲುಪಬೇಕಾದ್ರೆ 5:15 ಆಗೋದು. ನಮ್ಮಮ್ಮ ಬರೀ 5 ರೂಪಾಯಿ ಕೊಡೋರು, ಊಟ ತಿನ್ಕೊಳ್ಳಿ ಮಕ್ಕಳ, ಹಸ್ಕೊಂಡಿರ್ಬೇಡಿ ಅಂತ. ಯಾಕೆ ನಮ್ಮ ಬಡತನದಲ್ಲೂ ನಮ್ಗೆ 5 ರೂಪಾಯಿ ಕೊಡೋರು, ಹಸ್ಕೊಂಡಿರ್ಬೇಡಿ, ಏನಾದರೂ ಹೊಟ್ಟೆಗೆ ತಿನ್ನಿ ತಗೊಂಡು ಅಂದ್ಬಿಟ್ಟು ಕೊಡೋರು. ನಾವು ಅದನ್ನೇ ಸಾಕು ಅಂದ್ಬಿಟ್ಟು ತಿನ್ಕೊಂಡು ಒಂದೊಂದು ದಿನ ತಿನ್ನೋ, ಒಂದೊಂದು ದಿನ ಹಸ್ಕೊಂಡೇ ಬರೋವು. ಸತ್ಯವಾಗ್ಲೂ ಅಷ್ಟೇ ತೊಂದರೆಗಳು ಅನುಭವಿಸಿದ್ವಿ. ಅದರಿಂದ ಏನಾದ್ರು ಕಲಿಬೇಕು ಅಂದ್ಬಿಟ್ಟು ಎಲ್ಲೆಲ್ಲಿ ಸ್ಟಿಚಿಂಗ್ ಮಾಡ್ತಾರೆ, ಎಲ್ಲೆಲ್ಲಿ ಬಟ್ಟೆ ಹೊಲಿತಿರ್ತಾರೆ, ಸುಮ್ಮನೆ ಹೋಗೋಣ
ಅವ್ರ ಹತ್ರ ನಾವು ಬಟ್ಟೆ ಕೊಡ್ತಿರಲಿಲ್ಲ, ಏನೂ ಕೊಡ್ತಿರಲಿಲ್ಲ. ಸುಮ್ಮನೆ ಅಕ್ಕ ಅನ್ಕ ಮಾತಾಡ್ಸ್ಕೊಂಡು ಹೋಗುವ, ಅಕ್ಕ ಹಿಂಗೆ ಕಣಕ್ಕ ಒಂದು ಸ್ವಲ್ಪ ನೋಡ್ಕೊತೀನಿ ಕಣಕ್ಕ ಪ್ಲೀಸ್ ಅಕ್ಕ ಅಂತ ಕೇಳಿಕೊಂಡು ಯಾರ್ಯಾರು ಎಲ್ಲೇ ಸ್ಟಿಚಿಂಗ್ ಮಾಡ್ತಿದ್ದಾರೆ ಎಲ್ಲ ನೋಡು. ಅದರಲ್ಲಿ ಕೆಲವೊಂದನ್ನು ಮಾತ್ರ ನಾವು ಆರಿಸ್ಕೊಂಡು ನಾವು ಸ್ಟಿಚಿಂಗ್ ಅನ್ನೋದನ್ನ ಮಾಡ್ತಿದ್ದು ಫ್ರೆಂಡ್ಸ್. ನಾನು ಏಕೆಂದರೆ ಅಷ್ಟೇ ಇದರಿಂದ ಬಂದಿದ್ದೀನಿ. ಕೆಲವೊಂದನ್ನು ಮಾತ್ರ ನೋಡ್ಕೊಳ್ಳೋದು, ಕೆಲವೊಂದನ್ನು ಬಂದು ಇಲ್ಲಿ ಮನೇಲಿ ಪ್ರಾಕ್ಟೀಸ್ ಮಾಡೋದು, ಹಂಗೆ ಕಲ್ತ್ಕೊಂಡು ನಾನು ಇಲ್ಲ ಅಂದರೆ ಸುಮಾರು ವರ್ಷಗಳ ಕಾಲ ಆಯಿತು ಫ್ರೆಂಡ್ಸ್. ನಿಜವಾಗ್ಲೂ ಡ್ರೆಸ್ಸು ಬ್ಲೌಸು ಸ್ಟಿಚಿಂಗ್ ಮಾಡೋ ತುಂಬ ಪ್ರಾಬ್ಲಮ್ಗಳನ್ನ ನಾನು ಫೇಸ್ ಮಾಡಿದ್ದೀನಿ. ಎಷ್ಟೋ ಜನಕ್ಕೆ ರಿಂಕಲ್ಸ್ ಬರ್ಸಿದ್ದೀನಿ, ಎಷ್ಟೋ ಜನಕ್ಕೆ ಶೋಲ್ಡರ್ ಡ್ರಾಪ್ ಆಗಿದೆ, ಕೆಲವ್ರಿಗೆ ಬ್ಲೌಸಸ್ ತುಂಡ ಆಗಿದೆ, ಇನ್ನೂ ಕೆಲವು ಏನೇನೋ ಆಗಿದೆ ಫ್ರೆಂಡ್ಸ್. ನಿಜವಾಗ್ಲೂ ಹೇಳಬೇಕು ಅಂದರೆ ಅದೆಲ್ಲ ನೆನೆಸ್ಕೊಂಡ್ರೆ ಈಗಲೂ ನಂಗೆ ನಗು ಬರುತ್ತೆ. ಎಷ್ಟೋ ಜನ ನನ್ನ ಬ್ಲೌಸ್ ಪೀಸನ್ನು ತೆಗೆದು ಇಟ್ಬಿಟ್ಟು ಹೋಗಿದ್ದಾರೆ, ಬೇಡಿ ನೀವು ತಗೊಳ್ಳಿ, ನೀವು ಬೇರೆ ಬ್ಲೌಸಲ್ಲಿ ಕೊಡಿ ಅಂತ ಅಂದ್ಬಿಟ್ಟು. ಅದ ಏನಕ್ಕಾಯ್ತು ಹೆಂಗಾಯ್ತು ಅಂದ್ಬಿಟ್ಟು ಇನ್ನೊಬ್ರ ಹತ್ರ ಹೋಗಿ ಕೇಳೋ ನಾವು. ಈ ಥರ ಬಂತಲ್ಲ, ಯಾವ ಥರ ಬಂತಕ್ಕ, ಇದು ಥರ ಏನಕ್ಕಾಯ್ತಕ್ಕ, ಚೆಸ್ಟ್ ಹತ್ರ ಏನಕ್ಕೆ ಬಿಗಿಯಾಗಿ ಎಳಿತದೆ ನೋಡಿದ್ರೆ ಅಳತೆ ಎಲ್ಲ ಕರೆಕ್ಟಾಗಿದೆ, ಆದರೂ ಚೆಸ್ಟ್ ಹತ್ರ ಏನಕ್ಕೆ ಬಿಗಿಯಾಗಿ ಎಳಿತಿದೆ ಅಂತ ಅಂದ್ಬಿಟ್ಟು ಕೆಲವ್ರ ಹತ್ರ ನೋಡು. ಇನ್ನು ಕೆಲವ್ರ ಹತ್ರ ಬಿಚ್ಚಿಬಿಟ್ಟೆ, ಬ್ಲೌಸ್ ಬಿಚ್ಚಿ ನಾವು ಎಲ್ಲಿ ಏನು ತಪ್ಪು ಮಾಡಿದ್ದೀವಿ ಅನ್ನೋದು ಅಳತೆ ಹಾಕಿ ನೋಡಿ ತಿರ್ಗಾ ಮತ್ತೆ ಮಾಡ್ತಿದ್ವಿ. ಈಗ ನೋಡಿ ಮಾರ್ಕ್ ಮಾಡೋದು ಹೇಳ್ಕೊಡ್ತೀನಿ. ಈ ರೀತಿ 1.5 ಇಂಚ್ಗೆ ಈ ಥರ ಮಧ್ಯದ ಸೆಂಟರ್ ಮಾರ್ಕ್ ಮಾಡ್ಕೊಳ್ಳಿ ಮೊದಲು. ಅದಾದಮೇಲೆ ಮೇಲೆ ಅಲ್ಲಿ 3/4 ಇಂಚ್ಗೆ ನಾನು ಮಾರ್ಕ್ ಅನ್ನೋದನ್ನ ಮಾಡಿಕೊಂಡು ಕಟಿಂಗ್ ಅನ್ನೋದನ್ನ ಹಾಕ್ಕೊಂಡಿದ್ದೀನಿ. ಅದೇ ನೇರಕ್ಕೆ ಮಾರ್ಕ್ ಅನ್ನೋದನ್ನ ಹಾಕ್ತಿದ್ದೀನಿ ನೋಡಿ. ಅಲ್ಲಿಂದ 1.5 ಇಂಚ್ ಗ್ಯಾಪ್ ಕೊಟ್ಟೆ ಅಲ್ವಾ, ಇಲ್ಲೂ ಅಷ್ಟೇ ನೋಡ್ಕೋಬೇಕು ಮಧ್ಯೆ ಪಾಯಿಂಟ್ ಎಲ್ಲಿದೆ ಅಂತ. ಪಾಯಿಂಟ್ ಮಾರ್ಕ್ ಮಾಡಿಕೊಂಡು 1.5 ಇಂಚ್ ಏನು ಗ್ಯಾಪ್ ಬರುತ್ತೆ ಆ 1.5 ಇಂಚ್ಗೆ ಮಾರ್ಕ್ ಅನ್ನೋದನ್ನ ಮಾಡ್ಕೊಳ್ಳಿ. ಅಲ್ಲಿಂದ ಸ್ಟ್ರೈಟ್ ಮಾರ್ಕ್ ಮಾಡ್ಕೊಳ್ಳಿ, ಓಕೆನಾ. ಅದಾದಮೇಲೆ ಆರ್ಮೋಲ್ ಹತ್ರನೂ ಅಷ್ಟೇ ನೀವು ಇದು ಮಾಡ್ಕೋಬೇಕು, 1/4 ಇಂಚ್ಗೆ. ಇಲ್ಲಿ ಆರ್ಮೋಲ್ ಹತ್ರನೂ 1.5 ಇಂಚ್ಗೆ ಮಾರ್ಕ್ ಅನ್ನೋದನ್ನ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡು ಹಿಂಗೆ ಮಧ್ಯ ಸೆಂಟರ್ ಪಾಯಿಂಟಲ್ಲಿ ನೋಡ್ಕೊಂಡು ಸ್ಟ್ರೈಟ್ ಬರುತ್ತೆ ಅಂತ ನೋಡಿ ನೀವು ಮಾರ್ಕ್ ಅನ್ನೋದನ್ನ ಹಾಕೋಬೇಕು. ಆ ಥರ ಸ್ಟ್ರೈಟು ಹಾಕ್ಕೊಳ್ಳಿ. ತಿರ್ಗಾ ಆ ಕಡೆ ನಾವು ನಿಮ್ಗೆ ಗೊತ್ತಾಗಲಿ ಅನ್ನೋದಕ್ಕೆ ಹಾಕ್ತಿದ್ದೀನಿ 2 ಇಂಚಷ್ಟು ನಾನು ಗ್ಯಾಪ್ ಅನ್ನೋದನ್ನ ಕೊಡ್ತಿದ್ದೀನಿ. ಯಾಕೆಂದರೆ ಅಲ್ಲಿ ಎಕ್ಸ್ಟ್ರಾ ಸುಮ್ಮನೆ ಹಾಕೋದು, ಎಕ್ಸ್ಟ್ರಾ ಬಂದರೆ ಮಾತ್ರ ನಾವು ಸ್ಟಿಚಿಂಗ್ ಹಾಕೋದಲ್ವ, ಹಾಗಾಗಿ ನಾನು 2 ಇಂಚಸ್ ಅನ್ನೋದನ್ನ ಕೊಡ್ತಿದ್ದೀನಿ. ಮಧ್ಯ ಭಾಗಕ್ಕೆ ಹಿಂಗೆ ಮಾರ್ಕ್ ಮಾಡ್ಕೊಂಡು ನಾನೇ ಮಾಡ್ತಿದ್ದೀನಿ, ಒಂದು ಗೆರೆನ ಹೇಳ್ಕೊತಾ ಇದ್ದೀನಿ. ನಾನು ಅದನ್ನು ಫಸ್ಟು ಸ್ಟಾರ್ಟಿಂಗ್ ಡಾಟ್ ಅನ್ನೋದನ್ನ ಹಿಡಿಯೋದಿಲ್ಲ, ಲಾಸ್ಟಲ್ಲಿ ಬ್ಯಾಕಲ್ಲಿ ಫ್ರಂಟಲ್ಲಿ ನೋಡ್ತೀನಿ, ನೋಡ್ಬಿಟ್ಟು ಇದು ಮಾಡ್ತೀನಿ ನೋಡಿ, ರೌಂಡ್ ಶೇಪ್ ಹಾಕ್ತೀನಿ. ಎಷ್ಟು ನೀಟಾಗಿ ರೌಂಡ್ ಬಂತು ಅಂದರೆ ಅಷ್ಟೇ ಚೆನ್ನಾಗಿ ರೌಂಡ್ ಅನ್ನೋದು ಬಂತು, ನೋಡಿದ್ರಾ. ಇದೇ ರೀತಿ ಮಾರ್ಕ್ ಮಾಡ್ಕೊಂಡು ನೀವು ಮಾಡ್ಬೋದು. ಇಲ್ಲಾಂದರೆ ಮಾರ್ಕ್ ಮಾಡ್ದೇ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅನ್ನೋದು ನಾನು ನಿಮಗೆ ವೀಡಿಯೋಗಳಲ್ಲಿ ಹಿಂಗೆ ಹೇಳ್ತಾ ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ ನೋಡಿ ಫ್ರೆಂಡ್ಸ್. ಮಾರ್ಕ್ ಅನ್ನೋದು ಎಷ್ಟು ನೀಟಾಗಿ ಬಂತು, ಮಧ್ಯ ಸೆಂಟರ್ ಪಾಯಿಂಟಲ್ಲಿ ರೌಂಡ್ ಶೇಪ್ ಅನ್ನೋದು ಬಂದಿದೆ. ಇದೇ ಪ್ರಕಾರ ನೀವು ಸ್ಟಿಚಿಂಗ್ ಅನ್ನೋದನ್ನ ಹಾಕ್ಕೊಳ್ಳಿ. ಕಪ್ಸು ಅಷ್ಟೇ ನೀಟಾಗಿ ಕೂರುತ್ತೆ, ಅವ್ರಿಗೆ ರಿಂಕಲ್ಸ್ ಅನ್ನೋದು ಬರೋದಿಲ್ಲ, ಚೆಸ್ಟ್ ಹತ್ರ ಟೈಟ್ ಅನ್ನೋದು ಬರೋದಿಲ್ಲ, ಓಕೆನಾ. ಆಯಿತಾ. ನಾನು ಈ ಥರ ಎಲ್ಲ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ತಗೊಂಡು ಇದೇ ಥರ ಹಚ್ಚಿಳ್ಕೊಳ್ಳಿ. ಅಲ್ಲಿ ಸ್ವಲ್ಪ ಮಾರ್ಕ್ ಅನ್ನೋದು ಕಾಣಿಸುತ್ತೆ, ನೀಟಾಗಿ ಇಟ್ಕೊಳ್ಳಿ ಕರೆಕ್ಟಾಗಿದೆಯಾ ಅಂತ. ಒಂದು ಸಲ ಇಟ್ಬಿಟ್ಟು ಹಾಕ್ಬಾರ್ದ್ರೆ ಬರುತ್ತೆ ಮಾರ್ಕು. ಸ್ವಲ್ಪ ಕಾಣ್ತಿದೆಯಲ್ಲ ನೋಡಿ, ಅಲ್ಲಿ ಮಾರ್ಕ್ ಏನಿದೆ ಪಾಯಿಂಟರ್ಸು, ಅಲ್ಲಿಗೆ ನೀವು ಮಾರ್ಕ್ ಅನ್ನೋದನ್ನ ಹಾಕ್ಕೊಳ್ಳಿ. ಕಾಣಿಸ್ತಿದೆ ಅಲ್ವ ಸ್ವಲ್ಪ ಲೈಟಾಗಿ. ಆ ರೀತಿ ಹಾಕ್ಕೊಂಡಾದ್ಮೇಲೆ ನೀವು ಸ್ಟಿಚಿಂಗ್ ಅನ್ನೋದನ್ನ ಇಟ್ಕೋಬೇಕು. ಈಗ 2 ಸೈಡ್ ಆಯ್ತಲ್ಲ, ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ಹಾಕ್ತೀನಿ ನೋಡಿ. ಅದು ಮಾಡ್ತಾ ನಿಮಗೆ ಹೇಳ್ಕೊಂಡು ಹೋಗ್ತೀನಿ. ನನಗೆ ನನ್ನದು ಸ್ಟೋರಿ ಕೇಳಿದ್ರೆ ಇನ್ನೊಂದ್ಸಲ ನನಗೆ ನಗು ಬರುತ್ತೆ. ನಾವು ಇಷ್ಟೊಂದೆಲ್ಲ ಫೇಸ್ ಮಾಡಿದ್ವಾ, ನಂತರನೇ ಎಲ್ಲರೂ ಇರ್ತಾರೆ ಅಲ್ವಾ, ನಂತರನೇ ಇದೇ ಥರ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಿರ್ತಾರಲ್ವ. ಕೆಲವರು ಬ್ಲೌಸಸ್ನ ತಂದಿಟ್ಬಿಟ್ಟಿದ್ದಾರೆ, ಎಲ್ಲ ಮಾಡ್ಬಿಟ್ಟಿದ್ದಾರೆ. ನನಗೆ ಥ್ರೆಡ್ ಪೈಪಿಂಗ್ ಕೊಡೋದು ಅನ್ನೋದ್ರೆ ಗೊತ್ತಿರಲಿಲ್ಲ, ಒಂದು ಏನು ಅನ್ನೋದೇ ಗೊತ್ತಿರಲಿಲ್ಲ. ಇಲ್ಲೇ ಬೆಳವಾಡಿಲಿ ಬೋಟಿಕ್ ಅಂತ ಬೋಟಿಕ್ ಇಟ್ಟಿದ್ರು ಮಂಜುಳಾನವರು. ಪಾಪ ಸುಳ್ಳು ಹೇಳೋದಲ್ಲ ಫ್ರೆಂಡ್ಸ್, ನಿಜವಾಗ್ಲೂ ಆ ಮಂಜು ಅನ್ನೋರು ನನಗೆ ಖಂಡಿತ ಈ ಥರ ಮಂಜು ಬನ್ನಿ ನಾನು ಹೇಳ್ಕೊಡ್ತೀನಿ ಬನ್ನಿ, ನೀವು ಯಾಕೆ ಹೆದರ್ಕೋತೀರಾ, ಥ್ರೆಡ್ ಪೈಪಿಂಗ್ ಕೊಡೋದು ಹೇಗೆ ಅನ್ನೋದು ಹೇಳ್ಕೊಡ್ತೀನಿ ಅಂದ್ಬಿಟ್ಟು ಹೇಳ್ಕೊಡೋರು. ಕಟಿಂಗ್ ಅನ್ನೋದು ಯಾವ ರೀತಿ ಎಂಥವ್ರು ಬಂದರೆ ಹೆಂಗೆ ಕೊಡಬೇಕು, ಹೆಂಗೆ ಅಳತೆ ತಗೋಬೇಕು, ಯಾವ ಥರ ಮಾಡಬೇಕು ಅನ್ನೋದೆಲ್ಲನೂ ನಿಜ ಫ್ರೆಂಡ್ಸ್. ಸ್ವಲ್ಪ ಅಲ್ಲಿಗೆ ಹೋಗಿ ನಾನು ಕೂತ್ಕೊಂಡಾಗ ಫಿನಿಶಿಂಗ್ ಅನ್ನೋದು ನಾನು ಕಲ್ತಿದ್ದೆ ಅಲ್ಲಿ. ಹೇಳ್ಬೇಕಂದ್ರೆ ಎಷ್ಟೋ ಫಿನಿಶಿಂಗಲ್ಲಿ ಕಲಿತೆ, ಮೊಬೈಲಲ್ಲಿ ನೋಡ್ಕೊಂಡು ಕಲಿತೆ, ಎಷ್ಟೋ ಹಾರ್ಡ್ ವರ್ಕ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ ಕಪ್ಸ್ ಅನ್ನೋದು ಎಷ್ಟು ನೀಟಾಗಿ ಬಂತು ನೋಡ್ದಾ. ನೀವು ಅದೇ ರೀತಿ ಮಾರ್ಕ್ ಅನ್ನೋದನ್ನ ಮಾಡಿಕೊಂಡು ನೀವು ಮಾಡಿ, ಖಂಡಿತ ನಿಮಗೆ ಕಪ್ಸ್ ಅನ್ನೋದು ನೀಟಾಗಿ ಕೂರುತ್ತೆ, ಓಕೆನಾ. ನೀವೇ ಹೇಳಿ, ನೀವೇ ಒಂದು ಸಲ ಟ್ರಯಲ್ ಮಾಡಿ, ನಿಮ್ಮ ಬಾಡಿ ಅಳ್ತಾನೆ ತೊಗೊಳ್ಳಿ, ಇಲ್ಲ ನಿಮ್ಮ ಬ್ಲೌಸ್ ತೊಗೊಂಡು ನಿಮ್ಮ ಅಳ್ತಲೇ ಇಟ್ಕೊಂಡು ನಿಮ್ಮ ಅಳ್ತಲೇ ಮಾಡ್ಕೊಂಡು ಮಾಡಿ ಫ್ರೆಂಡ್ಸ್. ಖಂಡಿತ ನನಗೆ ಕಮೆಂಟ್ ಮಾಡಿ, ನೀವು ಒಂದು ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಬೇಕು ಫ್ರೆಂಡ್ಸ್. ಅಕ್ಕ ನಿಜ ಹೊಲ್ದಿದ್ದೀನಿ ಅಕ್ಕ, ಕರೆಕ್ಟಾಗಿ ಚೆನ್ನಾಗಿ ಬಂದಿದೆ ಅನ್ನೋದು ನೀವು ಆ ಥರ ಮೆಸೇಜ್ ಮಾಡೋದ್ರಿಂದ ನನಗೂ ಎಂಕರೇಜ್ ಆಗುತ್ತೆ. ನಾನು ಈ ಥರ ತುಂಬ ವೀಡಿಯೋಗಳು ಮಾಡಬೇಕು ಅನಿಸುತ್ತೆ.
ನಿಮ್ಮ ಫ್ಯೂಚರಲ್ಲೂ ನೀವು ಹಿಂಗೆ ಟೈಲರಿಂಗ್ ಕಲಿಬೇಕಾದ್ರೆ ಏನೇನು ಪ್ರಾಬ್ಲಮ್ ಆಯಿತು ಅಂತ ನಮಗೆ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಜವಾಗ್ಲೂ ನನಗೂ ಗೊತ್ತಾಗುತ್ತೆ, ಯಾಕೆಂದರೆ ನಾನು ಅಷ್ಟೊಂದು ಫೇಸ್ ಮಾಡಿದ್ದೀನಿ ಫ್ರೆಂಡ್ಸ್. ಸತ್ಯವಾಗ್ಲೂ ಹೇಳಬೇಕು ಅಂದರೆ ಒಂದೊಂದು ಸಲ ಕುತ್ಕೊಂಡು ಹತ್ಬಿಟ್ಟಿದ್ದೀನಿ, ಒಂದೊಂದು ಸಲ ಹೊಲ್ದು ಮಡಗಿರ್ತೀನಿ. ಅವ್ರು ಬಂದು ಹಾಕೊಂಡು ನೋಡೋವರೆಗೂ ನನಗೆ ಸಮಾಧಾನನೇ ಆಗ್ತಿರ್ಲಿಲ್ಲ ಫ್ರೆಂಡ್ಸ್. ಹೆಂಗೆ ಬತ್ತೋ ಏನೋ, ಎಲ್ಲಿ ರಿಂಕಲ್ಸ್ ಬಂದಿದೆಯೋ, ಏನಾರು ಅಂದ್ಬಿಡ್ತಾರೋ, ಬ್ಲೌಸ್ ತಗೊಳ್ಳಿ ನಿಮ್ಮ ಬ್ಲೌಸ ಬೇರೆ ಬ್ಲೌಸ್ ಕೊಡಿ ಅಂದ್ಬಿಡ್ತಾರೋ ಏನೋ ಎಂತೋ ಅಂದ್ಬಿಟ್ಟು ನಿಜವಾಗ್ಲೂ ನಾನು ಬೆಳಗಾನ ನಿದ್ದೆನೇ ಮಾಡ್ತಿರಲಿಲ್ಲ. ಅವ್ರು ನೋಡೋವರೆಗೂ ನನಗೆ ಜೀವ ಸಮಾಧಾನನೇ ಆಗ್ತಿರಲಿಲ್ಲ. ಒಂಥರ ಕೈ ಕಾಲೆಲ್ಲ ನಡುಕ್ಲ ಸ್ಟಾರ್ಟ್ ಆಗ್ಬಿಡೋದು. ಅವ್ರು ಬತ್ತವ್ರೆ, ಇವತ್ತು ಬರ್ತಾರೆ, ಆ ಬ್ಲೌಸ್ ಈಸ್ಕೊಂಡು ಹೋಗೋಕ್ಕೆ ಅಂದರೆ ಸಾಕು, ನನಗೆ ಭಯ, ತುಂಬ ಭಯ ಫ್ರೆಂಡ್ಸ್. ನಿಜವಾಗ್ಲೂ ಒಂದೊಂದರಲ್ಲೂ ಅಷ್ಟೇ ಫೇಸ್ ಮಾಡಿದ್ದೀನಿ. ಭಯ ಹತ್ಕೊಂಡ್ಬಿಡೋದು, ನನಗೆ ತುಂಬಾ ಭಯ ಬಂದ್ಬಿಡೋದು ಫ್ರೆಂಡ್ಸ್ ನಿಜವಾಗ್ಲೂ. ಆಯಿತಾ, ಇಲ್ಲಿ ನೋಡಿ ನಾನು ಇದೆಯಲ್ಲ ಕೂಳೆ ಇದೆಯಲ್ಲ, ಕೂಳೆ ಮೇಲೆ ಒಂದೊಂದು ಲೈನಿಂಗ್ ಇಟ್ಕೊಂಡು ನಾನು ಫುಲ್ ಸ್ಟಿಚ್ಚಿಂಗ್ ಅನ್ನೋದನ್ನ ಮಾಡ್ಕೋತೀನಿ ಅದಕ್ಕೆ. ಓಕೆನಾ, ನಿಮ್ಮಲ್ಲೂ ಈ ಥರ ಅನುಭವ ಆಗಿದೆ ಅನ್ನೋದು ಹೇಳ್ಕೋಬೇಕು ಫ್ರೆಂಡ್ಸ್. ಖಂಡಿತ ನನಗೂ ಗೊತ್ತಾಗುತ್ತೆ ನಿಮ್ಮಲ್ಲೂ ಈ ಥರ ಆಗ್ತಿದೆಯಾ ಅಂತ. ಈ ಥರ ಫುಲ್ ಸ್ಟಿಚಿಂಗ್ ಅನ್ನೋದು ಮಾಡ್ಕೊಂಡು ಎಕ್ಸ್ಟ್ರಾಸನ್ನು ಕಟ್ ಮಾಡಿ. ಏನಕ್ಕೆ ಈ ರೀತಿ ಸ್ಟಿಚಿಂಗ್ ಕೊಡ್ತಿದ್ದೀನಿ ಅಂದರೆ, ನೀವು ಪಟ್ಟಿ ಅನ್ನೋದು ದಬ್ಬಾಕಿ ಫೋಲ್ಡಿಂಗ್ ಕೊಡ್ತಿರಲ್ಲ, ಆವಾಗ ರಿಂಕಲ್ಸ್ ಅನ್ನೋದು ಬರೋದಿಲ್ಲ. ಸ್ವಲ್ಪ ಎಳ್ಕೊಂಡಂಗಾಯ್ತು, ಕ್ರಾಸಾಗಿ ಬಂದುಬಿಡುತ್ತಲ್ಲ, ಆ ರೀತಿ ಬರೋದಿಲ್ಲ. ಹಂಗಾಗಿ ನಾನೇ ಮಾಡ್ತಿದ್ದೀನಿ, ಒಂದು ಲೈನಿಂಗು ಒಂದು ಮೇನ್ ಫ್ಯಾಬ್ರಿಕ್ ಎರಡೂ ಇಟ್ಕೊಂಡು ನಾನು ಹಂಗೆ ಸ್ಟಿಚಿಂಗ್ ಅನ್ನೋದನ್ನ ಮಾಡ್ಕೊತಿದ್ದೀನಿ. ನೀವು ನೋಡ್ಕೊಳ್ಳಿ, ಒಂದೇ ಸೈಡ್ ಬರೋ ರೀತಿ ಕೊಡಬೇಡಿ, ಆಪೋಸಿಟ್ ಸೈಡಲ್ಲಿ ಬರಬೇಕು ಎರಡೂ ಪಟ್ಟಿಗಳು. ಅದು ನೋಡ್ಕೊಂಡು ನೀವು ಸ್ಟಿಚಿಂಗ್ ಅನ್ನೋದನ್ನ ಕೊಡಿ. ಇಲ್ಲಾಂದರೆ ಎರಡು ಒಂದೇ ಸೈಡಿಗೆ ಬರೋ ಚಾನ್ಸಸ್ ಇರುತ್ತೆ. ತಿರ್ಗಾ ನೀವು ಬಟ್ಟೆ ಕಟಿಂಗ್ ಮಾಡೋದಿರ್ಬೋದು, ಹೊಲಿಗೆ ಬಿಚ್ಚೋದಿರ್ಬೋದು, ಟೈಮ್ ವೇಸ್ಟ್ ಆಗುತ್ತೆ. ಆ ಥರ ಟೈಮ್ ವೇಸ್ಟ್ ಮಾಡ್ಕೊಳ್ಳೋಂಗೆ ಮಾಡ್ಕೊಂಬಿಡಿ. ಓಕೆನಾ, ಈ ರೀತಿ ಆದಮೇಲೆ ಕಟಿಂಗ್ ಅನ್ನೋದನ್ನ ಮಾಡ್ಕೊಳ್ಳೋಣ. ನೋಡಿ, ಕಟಿಂಗ್ ಅನ್ನೋದು ಮಾಡ್ಕೋತೀನಿ ಈಗ. ಆಯ್ತಲ್ವಾ, ಈಗ ಕಟಿಂಗ್ ಆಯಿತು. ಈಗ ಆದಮೇಲೆ ಮೇನ್ ಫ್ಯಾಬ್ರಿಕ್ ಇರುತ್ತಲ್ಲ, ಇನ್ನು ಮತ್ತೆ 2 ಪೀಸಸ್ ಇರುತ್ತಲ್ಲ ಲೈನಿಂಗ್ ಪೀಸು, ಅದನ್ನು ಅಟ್ಯಾಚ್ ಮಾಡ್ಕೋತೀನಿ. ನಾನು ಎಲ್ಲಿ ಪಟ್ಟಿ, ಸಿಂಗಲ್ ಪಟ್ಟಿ, ಡಬಲ್ ಪಟ್ಟಿ ಏನು ಹಚ್ತೀವಿ ಆ ಕಡೆಯಿಂದ ನಾನು ಸ್ಟಿಚಿಂಗ್ ಅನ್ನೋದನ್ನ ಕೊಡ್ತೀನಿ ಫ್ರೆಂಡ್ಸ್. ಯಾಕೆಂದರೆ ಪರ್ಫೆಕ್ಟಾಗಿ ಬರಲಿ ಅಂತ. ಈ ಕಡೆ ಎಕ್ಸ್ಟ್ರಾ ಬಂದ್ರೂ ನಾವು ಕಟಿಂಗ್ ಅನ್ನೋದನ್ನ ಮಾಡ್ಬೋದು. ಆದರೆ ಫ್ರಂಟ್ ಹತ್ರ ಈ ಪಟ್ಟಿ ಹಾಕ್ತೀವಲ್ಲ, ಅಲ್ಲಿ ಎಕ್ಸ್ಟ್ರಾಸ್ ಬಂದರೆ ನಮಗೆ ರಿಂಕಲ್ಸ್ ಅನ್ನೋದು ಬರುತ್ತೆ, ಕ್ರಾಸ್ ಅನ್ನೋದು ಬರುತ್ತೆ. ಹಂಗಾಗಿ ನಾನೇನು ಮಾಡ್ತಿದ್ದೀನಿ, ಅಲ್ಲೇ ಅದನ್ನು ಕೊಟ್ಕೊಂಡು ಹೋಗ್ತಿದ್ದೀನಿ. ಓಕೆನಾ, ನೀವು ಅದೇ ರೀತಿ ಕೊಟ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ, ನಿಮ್ಮಲ್ಲಿ ಈ ರೀತಿ ಅನುಭವ ಆಗಿದ್ರೆ ಹೇಳಿ ಫ್ರೆಂಡ್ಸ್. ನಿಜವಾಗ್ಲೂ ನನಗೆ ತುಂಬ ನಡುಕ್ಲ ಬರ್ತಿತ್ತು. ಅವ್ರು ಬಂದು ಹಾಕೋವರೆಗೂ ನಂಗೆ ಸಮಾಧಾನನೇ ಆಗ್ತಿರ್ಲಿಲ್ಲ. ಹಾಕಿದ್ರೆ ಅಕ್ಕ ಸರಿ ಹೋಯ್ತಾ ಅಕ್ಕ, ಇಲ್ಲಿ ಅವ್ರ ಮನೆಗೆ ತಗೊಂಡು ಹೋಗ್ತೀನಿ ಅಂದರೆ, ಬೇಡಿ ಅಕ್ಕ ಪ್ಲೀಸ್ ಅಕ್ಕ, ಇಲ್ಲೇ ಹಾಕಿ ನೋಡಿ ಒಂದ್ಸಲ, ನನಗೆ ಏನಾರು ಸ್ವಲ್ಪ ವೇರಿಯೇಷನ್ ಇತ್ತು ನಾನು ಇಲ್ಲೇ ಕರೆಕ್ಷನ್ ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಇಲ್ಲೇ ಹಾಕ್ಸ್ವಿ. ಯಾಕೆಂದರೆ ನನಗೆ ಎಲ್ಲಿ ಏನು ಪ್ರಾಬ್ಲಮ್ ಆಗ್ತಿದೆ, ನಾನು ಎಲ್ಲಿ ಏನು ಪ್ರಾಬ್ಲಮ್ ಮಾಡಿದ್ದೀನಿ, ಕರೆಕ್ಟಾಗಿ ಹೊಲ್ದಿದ್ದೀನಾ ಇಲ್ವಾ ಅನ್ನೋದು ನನಗೆ ಭಯ ಅನ್ನೋದಿತ್ತಲ್ಲ. ಅದಕ್ಕೋಸ್ಕರ ನಾನು ಇಲ್ಲೇ ವೇರ್ ಮಾಡಿಸ್ತಿದ್ದೆ. ನಾನು ಮನೇಲೇ ಸ್ಟಿಚ್ ಮಾಡೋದ್ರಿಂದ ನಾನು ಮನೇಲೇ ವೇರ್ ಮಾಡಿಸ್ತಿದ್ದೆ. ವೇರ್ ಮಾಡಿಸಿ ಅವ್ರಿಗೆ ಕೊಡ್ತಿದ್ದೆ ಫ್ರೆಂಡ್ಸ್. ನಿಜವಾಗ್ಲೂ ಸ್ವಲ್ಪ ರಿಂಕಲ್ಸ್ ಇದ್ದರೆ ಇದಾಯಿತು ಅಂದರೆ, ಸರಿ ಆಯ್ತು ಅಕ್ಕ, ನಾನು ಸರ್ ಮಾಡ್ಕೊಡ್ತೀನಿ ಅಂತಂದ್ಬಿಟ್ಟು ಚೆಸ್ಟ್ ಹತ್ರ ಬಿಗಿ ಬಂದರೆ ತಿರ್ಗಾ ಹಾರ್ಮೋಲ್ ಬಿಚ್ಚಿ, ತಿರ್ಗಾ ಸೈಡಲ್ಲಿರೋದು ಸ್ಟಿಚಿಂಗ್ ಎಲ್ಲ ಬಿಚ್ಚಿ, ತಿರ್ಗಾ ಹಾರ್ಮೋಲ್ ಕಟಿಂಗ್ ಅನ್ನೋದನ್ನ ಮಾಡಿ, ತಿರ್ಗಾ ಹಾರ್ಮೋಲ್ ಜಾಸ್ತಿ ಮಾಡಿ, ತಿರ್ಗಾ ಅಲ್ಲಿ ಹಚ್ಚಿ, ಎಲ್ಲನೂ ಪ್ರಾಬ್ಲಮ್ಗಳ ತುಂಬ ಫೇಸ್ ಮಾಡಿದ್ದೀನಿ ಫ್ರೆಂಡ್ಸ್. ತುಂಬ ಟೈಮ್ ತೊಗೊಂಡಿದೆ ನಾನು ಕಲಿಯೋಕ್ಕೆ, ತುಂಬ ತೊಗೊಂಡಿದ್ದೀನಿ. ಯಾಕೆಂದರೆ ನಾನು ಕ್ಲಾಸಸ್ಗೆ ಹೋಗಿಲ್ಲ, ನಾನು ಮನೇಲೇ ಸ್ವತಃ ಕುತ್ಕೊಂಡು ನಾನು ಕಲಿತಾ ಇರೋದು. ಯಾಕೆಂದರೆ ಅಮೌಂಟ್ ಪ್ರಾಬ್ಲಮ್ಮು. ಹೊರಗಡೆ ಹೋಗ್ತೀನಿ ಅಂದರೆ ಎಷ್ಟು ಫೀಸ್ ಕೇಳ್ತಾರೆ, ಆಮೇಲೆ ತಿರ್ಗಾ ಮನೇಲಿ ಕೆಲಸಗಳು ಮಾಡಬೇಕು, ಮಕ್ಕಳುಗಳು, ಅದು ಇದು ಅನ್ನೋದು ಟೆನ್ಷನು. ಬ್ಯುಸಿ ಶೆಡ್ಯೂಲಲ್ಲಿ ನಾವೇನು ಮಾಡ್ತಿದ್ವಿ, ಸ್ವಲ್ಪನೇ ಕಲಿತಾ ಹೋಗ್ತಿದ್ದೆ. ಈಗ ನಿಜವಾಗ್ಲೂ ಫ್ರೆಂಡ್ಸ್, ನೀವು ಯಾವುದೇ ಥರದ ಫೋಟೋ ತೋರಿಸಿ ನನಗೆ, ನಾನು ಅದೇ ಥರ ಸ್ಟಿಚಿಂಗ್ ಅನ್ನೋದು ಮಾಡಿಕೊಡ್ತೀನಿ. ಆ ಮೆಥಡ್ ಆ ರೀತಿ ಬಂದಿದ್ದೀನಿ. ನೀವು ಅನ್ಕೋಬೋದು, ಇಷ್ಟು ಮಾಡಿದರೆ ಇಷ್ಟು ಕಲ್ತಿದ್ದೀರಲ್ಲ ಅಂತ. ಫ್ರೆಂಡ್ಸ್, ಇಷ್ಟು ಕಲ್ತಿದ್ರು ನಾನು ಮತ್ತೆ ಬೇರೆಯವ್ರ ವೀಡಿಯೋಗಳನ್ನ ನೋಡ್ತೀನಿ. ಅವ್ರು ಯಾವ ಥರ ಕಟಿಂಗ್ ಅನ್ನೋದನ್ನ ಮಾಡ್ತಿದ್ದಾರೆ, ಯಾವ ಥರ ಸ್ಟಿಚಿಂಗ್ ಅನ್ನೋದನ್ನ ಮಾಡ್ತಿದ್ದಾರೆ ಅನ್ನೋದು ನಿಜವಾಗ್ಲೂ ತುಂಬ ಅಬ್ಸರ್ವ್ ಮಾಡ್ತೀನಿ. ಯಾವ ರೀತಿ ಹಾಕಿದ್ದಾರೆ ಅನ್ನೋದು ನಾನು ಸಿಕ್ಕಾಬಟ್ಟೆ ಅಬ್ಸರ್ವ್ ಮಾಡಿ, ಅದೇ ರೀತಿ ಒಂದ್ಸಲ ಟ್ರೈ ಮಾಡಬೇಕಲ್ಲ ಅಂದ್ಬಿಟ್ಟು ಟ್ರೈನೂ ಸಹ ಮಾಡ್ತೀನಿ. ಯಾಕೆಂದ್ರೆ ನಂಗೆ ಆಲ್ರೆಡಿ ಹಿಂಗೆ ಕಟಿಂಗ್ ಹಾಕಿದ್ರೆ ಹಿಂಗೆ ಬರುತ್ತೆ ಅನ್ನೋದು ನನಗೆ ಗೊತ್ತಿರುತ್ತೆ ಅಲ್ವಾ. ಕೆಲವು ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಏನಾರು ಬಂತು ಅಂದರೆ ನಾನು ಅಲ್ಲೇ ಸಾಲ್ವ್ ಮಾಡ್ಕೋತೀನಿ ಫ್ರೆಂಡ್ಸ್. ಆವಾಗ ನನಗೂ ಕಲ್ತಂಗಾಗುತ್ತೆ, ಮುಂದೆ ನನಗೂ ಇನ್ನೂ ಹೆಚ್ಚು ಕಲ್ತಿ ಅನುಭವ ಆಗುತ್ತೆ ಅಂತ ಫ್ರೆಂಡ್ಸ್. ಈಗಲೂ ಕಲಿತಾನೇ ಇದ್ದೀನಿ. ಎಷ್ಟು ಕಲ್ತ್ರೂ ಸಾಲದು ಫ್ರೆಂಡ್ಸ್. ನಿಜವಾಗ್ಲೂ ನಮಗೆ ಟೈಲರಿಂಗಲ್ಲಿ ನಾವು ಎಷ್ಟು ಮಾಡಿದ್ರೂ ಸಾಲದು. ಇಷ್ಟು ವರ್ಷ ನಂಗೆ ಅನುಭವ ಇದ್ರೂ, ಅಷ್ಟೆಲ್ಲ ಪ್ರಾಬ್ಲಮ್ಸ್ ಇದಾಗಿದ್ರು, ಫೇಸ್ ಮಾಡಿದ್ರು, ಈಗಲೂ ಸಹ ಪ್ರಾಬ್ಲಮ್ಗಳು ಬರ್ತದೆ ಫ್ರೆಂಡ್ಸ್. ಏಕೆಂದರೆ ಅಫಿಷಿಯಲ್ ಕೇಳೋರೇ ಜಾಸ್ತಿ. ಯಾಕೆಂದರೆ ಥ್ರೆಡ್ ಪೈಪಿಂಗ್ ಕೇಳ್ತಾರೆ ಎಲ್ಲರೂ, ಫಿನಿಶಿಂಗ್ ಚೆನ್ನಾಗಿ ಬಂದಿದೆಯಾ ಕೇಳ್ತಾರೆ, ಇಂಟರ್ಲಾಕ್ ಬರ್ತಿದೆಯಾ ಕೇಳ್ತಾರೆ. ಅದಕ್ಕೆ ಫ್ರೆಂಡ್ಸ್ ನಾನೇನು ಮಾಡಿದ್ದೀನಿ ಗೊತ್ತಾ, ಸಂಪಾದನೆ ಏನು ಟೈಲರಿಂಗ್ ಅನ್ನೋದನ್ನ ಮಾಡ್ತೀನಿ, ಅದರಲ್ಲಿ ಸ್ವಲ್ಪ ಎತ್ತಿಟ್ಟು ನಾನು ವರ್ಕನ್ ಮಿಷಿನ್ ತೊಗೊಂಡಿದ್ದೀನಿ, ಇಂಟರ್ಲಾಕ್ ಮಿಷಿನ್ ತೊಗೊಂಡಿದ್ದೀನಿ, ಜಿಗ್ಜಾಗ್ ಮಿಷಿನ್ ನನ್ನ ಹತ್ರ ಇದ್ದದ್ದೇ ಒಂದು ಸ್ಟಿಚಿಂಗ್ ಮಿಷಿನು.
ಅದು ಮಾಮೂಲಿ ಚಿಕ್ಕ ಮಿಷಿನ್ ಫ್ರೆಂಡ್ಸ್, 5000 ರುಪೀದು ಹಳೆ ಮಿಷಿನ್ನ ನಾನು 2500 ಕೊಟ್ಟು ನಾನು ಬೇರೆಯವ್ರ ಹತ್ರ ತೊಗೊಂಡು ಬಂದಿದ್ದು ಅದನ್ನು. ಅದರಲ್ಲೇ ನಾನು ಸ್ಟಿಚಿಂಗ್ ಅನ್ನೋದನ್ನ ಮಾಡ್ತಿದ್ದು. ಆಮೇಲೆ ಕಾಲು ಆಪ್ರೇಷನ್ ಆಯಿತು, ಬಿದ್ದು. ಅದು ಆಪ್ರೇಷನ್ ಆದಮೇಲೆ ಅದರಲ್ಲಿ ಸ್ಟಿಚಿಂಗ್ ಮಾಡೋಕ್ಕಾಗ್ತಿರ್ಲಿಲ್ಲ. ಹಂಗಾಗಿ ನಾನು ಸ್ವಿಂಗ್ ಮಿಷಿನ್ ತೊಗೊಂಡೆ. ಸ್ವಿಂಗ್ ಮಿಷಿನ್ ಅಂದರೆ ಹಾಗೆ ಒಂದೊಂದು ತಗೊಳ್ತಾ ಬಂದೆ ಫ್ರೆಂಡ್ಸ್. ನಿಜವಾಗ್ಲೂ ನೀವು ಅದೇ ರೀತಿ ಮಾಡಿ, ಒಂದೇ ಸಲ ಬಂಡವಾಳ ಹಾಕಿ ಕೈ ಸುಟ್ಕೊಳ್ಳಬೇಡಿ. ಸಣ್ಣ ಪುಟ್ಟ ಈಗ ಏನು ಹೊಲ್ದಿರ್ತೀರ ಅದರಲ್ಲಿ 100-50 ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಸಾಧ್ಯವಾದಷ್ಟು ಸ್ಟೀಲ್ ಗೋಲ್ಕ ತಗೊಬರ್ಬಿಡಿ, ಅಥವಾ ಒಂದು ಬಾಕ್ಸ್ ಅನ್ನೋದನ್ನ ಇಟ್ಕೊಬೇಡಿ ಫ್ರೆಂಡ್ಸ್. ಇರೋದು ಹೇಳ್ತಾ ಇದ್ದೀನಿ, ಒಂದು ಸ್ಟೀಲ್ ಬಾಕ್ಸ್ ಅಂತ ತಗೋಬೇಡಿ, ಅಥವಾ ಒಂದು ಸ್ಟೀಲ್ದು ಬರುತ್ತೆ ಸಿಲ್ವರ್ ಕಲರ್ದು ಇದು ಬರುತ್ತೆ, ಗೋಲ್ಕ ಬರುತ್ತೆ, ಅದನ್ನು ತಗೊಬೇಡಿ ಫ್ರೆಂಡ್ಸ್. ಯಾಕೆಂದರೆ ಅದ್ರಲ್ಲಿ ಬೀಗ ಹಾಕಿರ್ತೀವಲ್ವ, ಏನಾರು ಪ್ರಾಬ್ಲಮ್ ಬಂತು ಅಂದರೆ ಬೀಗ ತೆಗ್ಬಿಡೋಣ, ತಗೊಳ್ಳೋಣ ದುಡ್ಡ, ಆಮೇಲೆ ಹಾಕೊಂಡ್ರಾಯ್ತು ಬಿಡು ಅಂತ ನಮ್ಮ ಮನಸ್ಥಿತಿ ಇರುತ್ತೆ. ನೀವೇನು ಮಾಡಿ, ಒಂದು 5 ರೂಪಾಯಿ 10 ರೂಪಾಯಿಂದು 10 ರೂಪಾಯಿ 20 ರೂಪಾಯಿಗೆಲ್ಲ ಪ್ಯಾಸ್ಟ್ಲಿಕ್ಕೊಂದು ಗೋಲ್ಕ ಸಿಗುತ್ತೆ ಫ್ರೆಂಡ್ಸ್, ಅದನ್ನು ತಗೊಳ್ಳಿ. ಅದಂದರೆ ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್, ನಾನು ನಿಜ ಹೇಳ್ತಿದ್ದೀನಿ. ಅದನ್ನು ತಗೊಳ್ಳಿ. ಅದನ್ನು ಯಾಕೆಂದರೆ ಓಪನ್ ಮಾಡೋದಕ್ಕಾಗೋದಿಲ್ಲ, ನಾವು ದುಡ್ಡು ತೆಗಿಯೋದಕ್ಕಾಗಲ್ಲ. ತೆಗೆದ್ರೆ ನಾವು ಒಂದೇ ಸಲ ಅದನ್ನು ಹೊಡೆದಾಕಬೇಕು, ಇಲ್ಲ ಕೂದ್ಬಿಟ್ಟು ನಾವು ತಗೋಬೇಕಲ್ವಾ, ಹಂಗಾಗಿ ಅದರಲ್ಲಿ ತೆಗಿಯೋಕ್ಕಾಗಲ್ಲ. ನೀವು ಅದರಲ್ಲಿ ಕೂಡಿಕ್ಕಿ ಫ್ರೆಂಡ್ಸ್, ಒಂದು ಸಲ ಹಿಂಗೆ ಕೂಡಿಕೊಂಡು ಎಷ್ಟು ಅಮೌಂಟ್ ಆಗುತ್ತೆ ನೋಡಿಕೊಂಡು ಒಂದೊಂದು ಮಿಷಿನ್ ತಗೊಳ್ಳಿ, ಓಕೆನಾ. ಈ ರೀತಿ ಮಾಡಿ ಫ್ರೆಂಡ್ಸ್, ನಿಜವಾಗ್ಲೂ ಅನುಕೂಲ ಆಗುತ್ತೆ. ಸ್ಟೀಲ್ ಬಾಕ್ಸ್ಗೆ ಆಗ್ತು ಅಂದರೆ ಏನಾರು ಪ್ರಾಬ್ಲಮ್ ಬಂತು, ಯಾರು ಕೇಳ್ತು, ಇಲ್ಲ ಮನೇಲಿ ಇನ್ನೊಂದು ಆಯ್ತಪ್ಪ, ಅವಾಗ ನಿಮ್ಗೇನು ಮಾಡುತ್ತೆ, ಅಯ್ಯೋ ಅಲ್ಲ ಆಯ್ತಲ್ಲ ಬಿಡು ತಗೊಳ್ಳೋಣ ಅನ್ನೋ ಮನಸ್ಥಿತಿ. ಯಾಕೆಂದರೆ ಎಲ್ಲ ನಮ್ಮ ಲೇಡೀಸ್ದು ಅದೇ ಫ್ರೆಂಡ್ಸ್. ಒಂದು ಕಡೆ ಹಾಕಿದ್ದೀವಿ ಅಲ್ಲಿ ಆಯ್ತೆ ದುಡ್ಡು ಅಂದರೆ ತಗೊಬಿಡೋಣ ಅನ್ನಿಸ್ತಿರುತ್ತೆ. ಏನಾರ ಬಂತು, ಏನಾರ ಪ್ರಾಬ್ಲಮ್ ಬಂತು, ಅಥವಾ ಏನಾರು ನಮ್ಗೆ ಆಸೆ ಆಯಿತು, ನಮ್ಗೆ ಇಷ್ಟ ಆಯಿತು ಅಂದರೆ ಸಾಕು, ದುಡ್ಡು ತಗೊಬಿಡೋಣ ಅನ್ನಿಸ್ಬಿಡ್ತಿರುತ್ತೆ. ನೀವು ದೃಢ ಮನಸ್ಸು ಮಾಡಿ ಒಂದು 10 ರೂಪಾಯಿಂದೋ ಒಂದು 20 ರೂಪಾಯಿಂದೋ ಗೋಲ್ಕ ಬರುತ್ತೆ ಪ್ಯಾಸ್ಟ್ಲಿಕ್ಕೊಂದು. ದಿನಸಿ ಅಂಗಡಿಲಿ ಕೇಳಿ ಫ್ರೆಂಡ್ಸ್, ಸುಮಾರು ಅಂಗಡಿಗಳಲ್ಲೆಲ್ಲ ಸಿಗುತ್ತೆ, ಪ್ಯಾಸ್ಟ್ಲಿಕ್ ಅಂಗಡಿಗಳಲ್ಲಿ ಸಿಗುತ್ತೆ, ಎಲ್ಲ ಕಡೆಯೂ ಸಿಗುತ್ತೆ. ಅದನ್ನೇ ತೊಗೊಂಡು ಬನ್ನಿ. ಅದನ್ನೇ ತೊಗೊಂಬಂದು ನೀವು ಸ್ಟಿಚಿಂಗ್ ಅನ್ನೋದನ್ನ ಮಾಡಿ. ಅದನ್ನ ಅದರಲ್ಲಿ ಹಾಕಿ ಅಮೌಂಟ್ ಹಾಕ್ಕೊಂಡ್ರೆ ನಿಮಗೆ ಕೂಡಿಕುತ್ತೆ. ಒಂದು ಸಲ ತಗೊಂಡು ನಿಮ್ಮ ಮಿಷಿನ್ ಅನ್ನೋದು ಒಂದೊಂದೇ ತೊಗೊಂಡು ಬನ್ನಿ ಫ್ರೆಂಡ್ಸ್. ನೋಡಿ ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ. ಸ್ವಲ್ಪ ನಮ್ಮದು ಫ್ರಂಟ್ ಸೈಡು ಉದ್ದ ಇರೋದಕ್ಕೆ ನನ್ನಲ್ಲಿ ಡಾಟ್ ಅನ್ನೋದನ್ನ ಹಿಡಿತಾಯಿದ್ದೀನಿ. ನೋಡ್ದಾ, ಮೊದಲು ನಾನು ಡಾಟ್ ಅನ್ನೋದನ್ನ ಹಿಡಿಲಿಲ್ಲ, ಎಷ್ಟು ಉದ್ದ ಬಂದಿದೆ ನಾನು ನೋಡಿ ನಾನು ಅದಕ್ಕೆ ಡಾಟ್ ಅನ್ನೋದನ್ನ ಕೊಡ್ತಾಯಿದ್ದೀನಿ. ನೋಡಿ ಏನು ಮಾರ್ಕ್ ಮಾಡಿದೆ ಅಲ್ಲೇ ಡಾಟ್ ಅನ್ನೋದನ್ನ ಇಟ್ಕೋತಾ ಇದ್ದೀನಿ, ಓಕೆನಾ. ನೀವು ಇದೇ ಥರ ಮಾಡಿ ಫ್ರೆಂಡ್ಸ್. ಫ್ರೆಶ್ಟೇ ಡಾಟ್ ಹಿಡಿಬೇಡಿ, ಯಾಕೆಂದ್ರೆ ತಿರ್ಗಾ ಹೊಲಿಗೆ ಬಿಚ್ಕೊಂಡು ಕೂತ್ಕೋಬೇಕಾಗುತ್ತೆ. ಸ್ವಲ್ಪ ದೊಡ್ಡದು ಚಿಕ್ಕದಾಯಿತು ಅಂದರೆ ತಿರ್ಗಾ ಹೊಲಿಗೆ ಬಿತ್ತಾ ಕೂತ್ಕೋಬೇಕಾಗುತ್ತೆ. ಹಂಗಾಗಿ ನೀವು ಡಾಟನ್ನು ನೋಡಿ ಕೊಡಿ. ನೋಡಿ ಕಪ್ಸ್ ಅನ್ನೋದು ಎಷ್ಟು ನೀಟಾಗಿ ಕೂರ್ತಿದೆ, ಓಕೆನಾ. ಈಗ ನೋಡಿ ಹಿಂಗಿಡಿದು ನೋಡಿ ಕರೆಕ್ಟಾಗಿದೆಯಾ, ಓಕೆನಾ. ಆಯಿತು. ಇದಾದಮೇಲೆ ನೀವು ಬ್ಯಾಕ್ ಅನ್ನೋದನ್ನ ಒಂದು ಸಲ ಇಟ್ಟು ನೋಡ್ಕೊಬೇಕು ಫ್ರೆಂಡ್ಸ್. ಶೋಲ್ಡರ್ ಡ್ರಾಪ್ ಏನಕ್ಕಾಗುತ್ತೆ ಅನ್ನೋದು ಈಗ ಹೇಳ್ಕೊಡ್ತೀನಿ ನೋಡಿ. ಮುಂದೆ ಈ ರೀತಿ ಯಾವುದಕ್ಕೋಸ್ಕರ ಆಗುತ್ತೆ ಇದು ಡಾಟನನ್ನು ಇಟ್ಕೊಳ್ಳೋಣ. ಈಗ ಹಂಗೆ ಮುಂದೆ ಹೋಯ್ತಾ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ನಿಮಗೆ. ಶೋಲ್ಡರ್ ಏನು ಡ್ರಾಪ್ ಆಗುತ್ತೆ, ನಾವು ಸಣ್ಣ ಪುಟ್ಟನ್ನ ಕರೆಕ್ಷನ್ ಮಾಡ್ಕೋಬೇಕು, ನೋಡ್ತಾನೆ ನಾವು ಸ್ಟಿಚಿಂಗ್ ಮಾಡ್ತಾ ಎಲ್ಲಿ ನೋಡ್ಕೋಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೋಡಿ ಈ ರೀತಿ ಕರೆಕ್ಟಾಗಿ ಇಟ್ಟು ನೋಡ್ತೀವಲ್ವ, ನೋಡಿದಾಗ ಗೊತ್ತಾಗುತ್ತೆ ನೋಡಿ ಫ್ರೆಂಡ್ಸ್. ಅಲ್ಲಿ ಮೇಲೆ ಉಪ್ಕೊಂಡಂಗೆ ಬರ್ತಿದೆ, ನಾನು ಸ್ಟಿಚಿಂಗ್ ಅನ್ನೋದು ಹಾಕಕ್ಕೆ ಹೋದೆ, ಬಟ್ ಉಬ್ಬಿರಂಗೆ ಕಾಣಿಸ್ತು ನನಗೆ, ಹಂಗಾಗಿ ರಿಮೂವ್ ಮಾಡ್ಕೊಂಡು ನೋಡಿದೆ. ನೋಡಿ ಇಲ್ಲಿ ಕ್ರಾಸ್ ಆದಾಗ ಸ್ವಲ್ಪ ಮೇಲಕ್ಕೆ ಅಪ್ ಆದಂಗೆ ಕಾಣಿಸುತ್ತೆ, ಶೋಲ್ಡರ್ ಹತ್ರ ಡೌನ್ ಆದಂಗೆ ಕಾಣಿಸ್ತಿದೆ, ನೆಕ್ ಹತ್ರ ಉಪ್ಕೊಂಡಂಗೆ ಕಾಣಿಸ್ತಿದೆ. ಅವಾಗ ನಾನೇನು ಮಾಡ್ತಿದ್ದೀನಿ, ಎರಡನ್ನೂ ಒಂದೇ ಸಮನೆ ಇಟ್ಟು ಒಂದು 2 ಪಾಯಿಂಟ್ ಅಷ್ಟು ನಾನು ಮಾರ್ಕ್ ಅನ್ನೋದನ್ನ ಮಾಡ್ಕೊಂಡು ನಾನು ಕಟಿಂಗ್ ಅನ್ನೋದನ್ನ ಮಾಡ್ಕೊತೀನಿ ಅಲ್ಲಿ. ಆವಾಗ ನಿಮಗೆ ಶೋಲ್ಡರು ಡೌನ್ ಆಗುತ್ತಲ್ಲ ಫ್ರೆಂಡ್ಸ್, ಹಂಗಾಗಿ ನಿಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಕಡಿಮೆ ಆಗುತ್ತೆ, ಓಕೆನಾ. ನೋಡಲಿ ಮಾರ್ಕ್ ಮಾಡಿರೋದು ಕಾಣಿಸ್ತಿದೆ ಅಲ್ವಾ, ಅಷ್ಟು ನಾನು ಕಟಿಂಗ್ ಅನ್ನೋದನ್ನ ಮಾಡ್ಕೋತಾ ಇದ್ದೀನಿ. ಏಕೆಂದರೆ ಅಲ್ಲಿ ಉಬ್ಕೊಂಡಂಗಿದೆ ಅಲ್ವಾ, ನಾವು ಕಟಿಂಗ್ ಅನ್ನೋದನ್ನ ಮಾಡಿದ್ರೇ ಅಲ್ಲಿ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರೋದು. ನೋಡಿ ಈಗ ಸ್ವಲ್ಪ ಡೌನ್ ಕಡಿಮೆ ಆಯಿತು, ಅಪ್ ಅನ್ನೋದು ಕಡಿಮೆ ಆಯಿತು. ಆವಾಗ ಇದೇ ಥರ ಸ್ಟಿಚಿಂಗ್ ಅನ್ನೋದನ್ನ ಮಾಡ್ಕೊಳ್ಳೋಣ, ಓಕೆನಾ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಪೈಪಿಂಗ್ ಕೊಡೋದು ಹೆಂಗೆ, ಥ್ರೆಡ್ ಪೈಪಿಂಗ್ ಕೊಡೋದು ಹೆಂಗೆ, ಅದು ಸೀರೆಲೆ ಸ್ಟ್ರೈಟು ಬಟ್ಟೆ ಇರುತ್ತಲ್ಲ, ಆ ಸ್ಟ್ರೈಟ್ ಬಟ್ಟೆಲೇ ನಾವು ಪೈಪಿಂಗ್ ಯಾವ ರೀತಿ ಕೊಡಬೇಕು, ಫಿನಿಶಿಂಗ್ ಯಾವ ರೀತಿ ಕೊಡಬೇಕು ಲಾಸ್ಟ್ ಎಂಡಲ್ಲಿ ಅನ್ನೋದು ನಾನು ನಿಮಗೆ ಖಂಡಿತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಅದರಿಂದನೇ ರಿಂಕಲ್ಸ್ ಅನ್ನೋದು ಬರೋದಿಲ್ಲ, ಓಕೆನಾ. ಎಲ್ಲಿದ್ದೆ, ತುಂಬ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಿದೆ, ಅದೇ ಗೋಲ್ಕ ದುಡ್ಡು ಇಡೋದ್ರಲ್ಲಿ ಇದ್ದೆ, ಓಕೆನಾ. ಇದೇ ಥರ
ನಾವು ಸಣ್ಣ ಪುಟ್ಟದ್ದು ಅಂದ್ಕೊಂಡು ಮಿಷಿನ್ಗಳನ್ನ ನಾನು ತೊಗೊಂಡಿದ್ದೀನಿ. ವರ್ಕನ್ ಮಿಷಿನ್ ಆಗಿರ್ಬೋದು, ಇಂಟರ್ಲಾಕ್ ಮಿಷಿನ್ ಆಗಿರ್ಬೋದು, ಜಿಗ್ಜಾಗ್ ಮಿಷಿನ್ ಆಗಿರ್ಬೋದು. ಎಲ್ಲ ಕೇಳ್ತಾರೆ ಫ್ರೆಂಡ್ಸ್, ಯಾಕೆಂದರೆ ಕೆಲವೊಂದು ರೇಸ್ಮೆ ಸೀರೆ ಬ್ಲೌಸು, ಕೆಲವೊಂದು ಬ್ಲೌಸಸ್ಸು ಥ್ರೆಡ್ ಅನ್ನೋದು ಬಿಟ್ಕೊಳ್ಳುತ್ತೆ. ಆ ಥ್ರೆಡ್ ಅನ್ನೋದು ಬಿಟ್ಕೊಂಡಾಗ ಈಗ ನಾವು ಸ್ಟಿಚಿಂಗ್ ಮಾಡಿದಾಗ ಕರೆಕ್ಟಾಗಿರುತ್ತೆ. ಆಮೇಲೆ ಸ್ವಲ್ಪ ದಿನ ವೇರ್ ಮಾಡಿದಾಗ ಅದೇನು ಮಾಡುತ್ತೆ, ಥ್ರೆಡ್ ಅನ್ನೋದು ಬಿಟ್ಕೊಂಡು ಓಪನ್ ನಾವು ಸ್ಟಿಚಿಂಗ್ ಏನು ಕೊಟ್ಟಿರ್ತೀವಿ ಅದು ಓಪನಿಂಗ್ ಆಗುತ್ತೆ. ಅವ್ರು ನಾವು ಕೊಡುವಾಗೆ ಕಸ್ಟಮರ್ಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಕೊಟ್ಟು ಥ್ರೆಡ್ ರಿಮೂವ್ ಆಗದಂಗೆ ಕೊಟ್ಟರೆ ಫ್ರೆಂಡ್ಸ್ ನಿಜವಾಗ್ಲೂ ಮತ್ತೆ ಬರ್ತಿರ್ತಾರೆ. ಓಕೆನಾ? ಆ ಥರ ಮಾಡಿ ಒಂದೊಂದೇ ತಗೊಳ್ಳಿ. ಫ್ರೆಶ್ಟು ಇಂಟರ್ಲಾಕ್ ಇದು ನೀವು ಇನ್ನೊಂದು ಕಡೆ ಹೋಗಿ ಜಿಗ್ಜಾಗ್ ಮಾಡೋದು ತಪ್ಪುತ್ತೆ. ಅಲ್ಲಿ ಜಿಗ್ಜಾಗಿ 20 ರೂಪಾಯಿ ಕೊಡೋದ್ರ ಬದಲು ಇಲ್ಲೇ ನೀವು ಕುತ್ಕೊಂಡು ಒಂದು 5 ನಿಮಿಷ ಜಿಗ್ಜಾಗ್ ಅನ್ನೋದನ್ನ ಮಾಡಿಕೊಂಡ್ರೆ ನಿಮಗೆ ಅಲ್ಲೇ 20 ರೂಪಾಯಿ ಬರುತ್ತಾ? ಒಂದು 5 ನಿಮಿಷ ನೀವು ಅದರಲ್ಲಿ ಸ್ಪೆಂಡ್ ಮಾಡಿದ್ರೆ ಸಾಕು, 20 ರೂಪಾಯಿ ಬಂತಪ್ಪ. ಹಿಂಗೆ ಸಣ್ಣ ಪುಟ್ಟ ಮಾಡ್ಕೊಂಡ್ರೆ ಫ್ರೆಂಡ್ಸ್ ನಿಜವಾಗ್ಲೂ ನಿಮಗೆ ದುಡ್ಡು ಅನ್ನೋದು ಬಂದೇ ಬರುತ್ತೆ. ನಿಮ್ಮ ಬಟ್ಟೆಗಳು ಸಹ ಹಾಗೆ ಬರುತ್ತೆ. ಯಾಕೆಂದ್ರೆ ಜಿಗ್ಜಾಗು ನಿಮ್ಮ ಹತ್ರನೇ ಇದೆ, ಇಂಟರ್ಲಾಕ್ ನಿಮ್ಮ ಹತ್ರ ಇದೆ, ಸ್ಟಿಚಿಂಗ್ ಇದೆ, ಎಲ್ಲ ಇದೆ. ನೀವು ಫಿನಿಶಿಂಗು ಹಾಗೆ ಕೊಡ್ತಾಯಿದ್ದೀರಾ, ನೀವು ಹಂಗೆ ಹೊಲ್ದು ಕೊಡ್ತಾಯಿದ್ದೀರಾ ಅಂದಾಗ ಖಂಡಿತ ಫ್ರೆಂಡ್ಸ್ ಬರ್ತಾರೆ. ನೀವು ಸಣ್ಣ ಪುಟ್ಟ ಕರೆಕ್ಷನ್ ಅದನ್ನ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಓಕೆನಾ? ಈ ರೀತಿ ಆಗಿದೆ. ನಾವು ಇದೇ ರೀತಿಯೇ ಗೋಲ್ಕದಲ್ಲಿ ಇಟ್ಟು ನಾನು ಈ ಥರ ಮಿಷಿನ್ಗಳನ್ನ ತೊಗೊಂಡಿದ್ದೀನಿ. ನನಗೆ ಇನ್ನೂ ಒಂದು ಆಸೆ ಅಂದರೆ ಈಗ ಒಂದು ಅಂಗಡಿ ಇಡಬೇಕು, ಬಟ್ಟೆ ಸ್ಯಾರಿಗಳು ಅವೆಲ್ಲ ತಂದಿಡಬೇಕು. ನಾವು ಒಂದೇ ಅಂಗಡಿಲಿ ಬಟ್ಟೆಗಳು ಸಿಗಬೇಕು, ಸ್ಟಿಚಿಂಗು ಸಿಗಬೇಕು ಅನ್ನೋ ಆಸೆ ಇದೆ, ಮಡಗಬೇಕನ್ನೋದು ಆಸೆ ಇದೆ. ಮನಿ ಪ್ರಾಬ್ಲಮ್ಮು ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಎಲ್ಲಾರ್ದವು ಇದ್ದದ್ದೇ ಅದು ಪ್ರಾಬ್ಲಮ್ಸು. ಅದನ್ನು ಫೇಸ್ ಮಾಡಿ ನಾವು ಹೇಗಾರು ಮಾಡಿ ನಾವು ಮಾಡಲೇಬೇಕಾಗುತ್ತೆ ಒಂದೊಂದು ಟೈಮು. ಓಕೆನಾ? ನಮಗೂ ನೋಡೋಣ ಯಾವಾಗ ಕೂಡಿ ಬರುತ್ತೆ, ಆ ದೇವ್ರು ಯಾವಾಗ ನಮ್ಮ ಕಡೆ ದೃಷ್ಟಿ ಇಟ್ಟು ನೋಡಿ ಆಯ್ತಪ್ಪ ತಥಾಸ್ತು ನೀನು ಅಂದ್ಕೊಂಡಂಗೆ ಅಂಗಡಿ ಇಟ್ಟು ಚೆನ್ನಾಗಿರುವಂಥ ತಥಾಸ್ತು ಅಂತ ಯಾವಾಗಂತಾನೆ ಅಂತ ನಾನು ಕಾಯ್ತಿದ್ದೀನಿ. ನಿಮ್ಗಳ ಹಾರೈಕೆನೂ ಬೇಕು ಫ್ರೆಂಡ್ಸ್. ಓಕೆನಾ? ಈ ರೀತಿ ಆಗಿದೆ. ನಿಮ್ಗಳಿಗೂ ಈ ಥರ ಅನುಭವ ಆಗಿದೆಯಾ ಫ್ರೆಂಡ್ಸ್? ಖಂಡಿತ ನಿಮಗೂ ಕೆಲವು ಆಗಿರುತ್ತೆ, ಇನ್ನೂ ಕೆಲವೊಂದು ದೊಡ್ಡ ಪ್ರಾಬ್ಲಮ್ಸ್ ಎಲ್ಲ ಆಗಿರುತ್ತೆ ಅನ್ನೋದು ನನಗೆ ಗೊತ್ತು. ಓಕೆನಾ? ಕೆಲವೊಂದು ಈ ಥರ ನಾನು ಎಲ್ಲ ಅಳತೆ ಹಾಕಿದ್ದೀನಿ ಬಟ್ಟೆಗಳದ್ದು. ನೋಡೋದಕ್ಕೆ ಬ್ಲೌಸಲ್ಲೆಲ್ಲ ಕರೆಕ್ಟಾಗಿದೆ ಅಂತ ಬರ್ತಿದೆ, ಆದರೂ ಟೈಟ್ ಬರ್ತಿದೆ. ಚೆಸ್ಟ್ ಹತ್ರ ಟೈಟ್ ಬರ್ತಿದೆ, ಆರ್ಮಲ್ ಹತ್ರ ಟೈಟ್ ಬರ್ತಿದೆ. ಅವೆಲ್ಲ ಏನಕ್ಕೆ ಬರುತ್ತೆ ಅಂದರೆ ನಾವು ಕೆಲವೊಂದನ್ನು ಚೆಕ್ ಮಾಡ್ಕೊಂಡಿರಲ್ಲ. ಈಗ ಆರ್ಮೋಲು ಕೆಲವ್ರು ಏನು ಮಾಡಿರ್ತಾರೆ, ಕೆಲವ್ರು ಸ್ಟಿಚಿಂಗಲ್ಲಿ ಹಾರ್ಮೋಲ್ ಜಾಸ್ತಿ ತೆಗ್ದಿರ್ತಾರೆ, ಕೆಲವರು ಅವ್ರು ತಕ್ಕ ಮಟ್ಟ ಎಕ್ಸ್ಪೆಂಡ್ ಮಾಡೇ ಇರಲ್ಲ. ಅಲ್ಲಿ ಕೆಲವೊಂದು ಇರೋದಕ್ಕಿಂತ ಎಕ್ಸ್ಟ್ರಾ ತೆಗ್ದುಬಿಟ್ಟಿರ್ತಾರೆ. ಅದರಿಂದನೂ ಆಗುತ್ತೆ. ಅವರ ಅಳತೆ ಬ್ಲೌಸ್ ಕೊಟ್ಟರು ಸಹ ನೀವು ಬಾಡಿ ಅಳತೆನನ್ನ ತಗೋಬೇಕಾಗುತ್ತೆ ಫ್ರೆಂಡ್ಸ್. ಒಂದ್ಸಲ ಬಾಡಿ ಅಳತೆನೂ ತಗೊಳ್ಳಿ, ಬೇಕಾದ್ರೆ ಬ್ಲೌಸ್ ಅಳತೆನೂ ತಗೊಳ್ಳಿ. ನೀವು ಎರಡೂ ಇಟ್ಕೊಂಡ್ರೂ ಬೆಟರೇ. ಇಲ್ಲ ಅಂತಂದರೆ ಬಾಡಿ ಅಳತೆಲಿ ನೀವು ಏನು ಕಟಿಂಗು ಸ್ಟಿಚಿಂಗ್ ಅನ್ನೋದನ್ನ ಮಾಡ್ತೀರಾ ಅದರಲ್ಲಿ ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ಓಕೆನಾ? ಈ ರೀತಿ ಮಾಡಿ ನೀವು ನಾನು ಈ ಥರ ವೀಡಿಯೋಗಳು ಹಾಕ್ತಾ ಇರ್ತೀನಿ, ಅದರಲ್ಲೆಲ್ಲ ನೋಡಿ. ನಂದೊಂದೇ ವೀಡಿಯೋ ನೋಡಿ ಅಂತ ನಾನು ಹೇಳಲ್ಲ ಫ್ರೆಂಡ್ಸ್, ಎಲ್ಲರ ಥರ ವೀಡಿಯೋನೂ ನೋಡಿ. ಎಲ್ಲರ ಟೈಲರಿಂಗಲ್ಲೂ ಸಹ ಅವ್ರು ಯಾವ ಥರ ಸ್ಟಿಚಿಂಗ್ ಮಾಡ್ತಿದ್ದಾರೆ, ಯಾವ ಥರ ಕಟಿಂಗ್ ಮಾಡ್ತಿದ್ದಾರೆ. ನೀವು ಮೇಯ್ನ್ ಏನು ಬೇಕು ಅಂದರೆ ನೀವು ಕಟಿಂಗು ಪರ್ಫೆಕ್ಟಾಗಿ ಮಾಡಿದ್ದೀರಾ ಅನ್ನೋದು ಬೇಕು. ಆಮೇಲೆ ಇನ್ನೊಂದು ಸ್ಟಿಚಿಂಗಲ್ಲಿ ನೀವು ಫಿನಿಶಿಂಗ್ ಹೇಗೆ ಕೊಟ್ಟಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. ಯಾವ ಥರ ಫಿಟ್ಟಿಂಗ್ ಅನ್ನೋದು ನೀವು ಕೊಟ್ಟಿದ್ದೀರಿ ಅನ್ನೋದು ನಿಮಗೆ ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಸ್ಲೀವ್ ಹತ್ರನೂ ಅಷ್ಟೇ ಒಂದು ಎಲ್ಲಿ ಕೂಳೆ ಬರುತ್ತೆ ಲೆಡ್ಜು ಆ ತುದಿಗೆ ಹಾಕೊಂಡು ಹೋಗ್ತಿದ್ದೀನಿ, ಯಾಕೆಂದರೆ ಪಟ್ಟಿ ರೀತಿ ಬರಲಿ ಅನ್ನೋದಕ್ಕೋಸ್ಕರ. ಓಕೆನಾ? ಆ ರೀತಿ ಕೊಟ್ಕೊಂಡು ನೀವು ಮಾಡಿ. ತುಂಬ ಜೋರಾಗಿ ಮಾತಾಡ್ತಿದ್ದೀನಿ ಫ್ರೆಂಡ್ಸ್, ನಿಮ್ಗಳಿಗೂ ಏನು ಅಂತ ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನೀವುಗಳು ಶೇರ್ ಮಾಡಿ ಫ್ರೆಂಡ್ಸ್, ನಿಮ್ಗಳ ಪ್ರಾಬ್ಲಮ್ ಏನಿದೆ ಅನ್ನೋದು ನನ್ನ ಹತ್ರ ಹಂಚ್ಕೊಳ್ಳಿ. ಅವಾಗ ನಾನು ನಿಮಗೆ ಸೊಲ್ಯೂಷನ್ ಅನ್ನೋದು ಕೊಡ್ತೀನಿ. ನಾನು ನಿಮ್ಗೆ ಬೋರಿಂಗ್ ಆಗ್ತಿದ್ದೀನ ಫ್ರೆಂಡ್ಸ್, ನಿಜವಾಗ್ಲೂ ಅದನ್ನು ಹೇಳಿ. ಬೋರಿಂಗ್ ಆಗ್ತಿದೆ ಯಾಕ ಅಂತ ಹೇಳಿ, ನಿಮ್ಮಲ್ಲಿ ಯಾವ ಥರ ಅನುಭವ ಆಗಿದೆ ಅನ್ನೋದನ್ನು ಹೇಳಿ. ಓಕೆನಾ? ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಕೆಲವುಗಳಿದೆ, ಟಿಪ್ಸ್ಗಳಿದೆ, ಹೇಳ್ಕೊಡ್ತೀನಿ. ಓಕೆನಾ? ಈ ಥರ ಆಫ್ ಬಂದಾಗ ನಾವು ತೋಳನ್ನ ಹೇಗೆ ನಾವು ಇಲ್ಲಿ ನೋಡಿಲಿ, ಆಫ್ ಅಂದರೆ ಅರ್ಧ ಲೈನಿಂಗ್ ಬಟ್ಟೆ ಎಷ್ಟು ಆಗಿದೆ ಇನ್ನರ್ನ ನಾವು ಮೇನ್ ಫ್ಯಾಬ್ರಿಕ್ ಅಟ್ಯಾಚ್ ಕೊಡಬೇಕಾಗುತ್ತೆ. ನಾವು ಮೇನ್ ಸ್ಟಾರ್ಟಿಂಗೇ ಕೊಟ್ಕೊಬಿಟ್ರೆ ಫ್ರೆಂಡ್ಸ್ ನಿಜವಾಗ್ಲೂ ಉಬ್ಕೊಂಡಂಗಿರುತ್ತೆ. ಅದು ನಾನು ಉಬ್ಕೊಂಡಂಗೆ ಬರಬಾರ್ದು, ಫಿನಿಶಿಂಗ್ ನೀಟಾಗಿ ಬರಬೇಕು ಅನ್ನೋದಕ್ಕೋಸ್ಕರ ನಾನೇನು ಮಾಡ್ತೀನಿ, ಫಸ್ಟು ಎಲ್ಲ ಕಡೆ ಸ್ಟಿಚಿಂಗ್ ಅನ್ನೋದನ್ನ ಕೊಟ್ಕೊಂಬರ್ತೀನಿ. ಸ್ಟಿಚಿಂಗ್ ಅನ್ನೋದನ್ನ ಕೊಟ್ಟು ಲಾಸ್ಟಲ್ಲಿ ಅದು ಎಕ್ಸ್ಟ್ರಾ ಏನಿದೆ ಎಕ್ಸ್ಟ್ರಾದಕ್ಕೆ ಆಮೇಲೆ ನಾನು ಅಟ್ಯಾಚ್ ಕೊಡೋದು ಫ್ರೆಂಡ್ಸ್ ಅದು ಬಟ್ಟೆಗಳನ್ನ. ಓಕೆನಾ? ಆ ಥರ ನೀವು ಕೊಡಿ, ನಿಮಗೂ ಕರೆಕ್ಟಾಗಿರುತ್ತೆ. ವೈರ್ ವರ್ಷನ್ ಆಗ್ತಿದೆ ಏನಕ್ಕೆ ಅಂದರೆ ಅಲ್ಲಿ ಫಾಸ್ಟಾಗಿ ಹೊಲಿತಿದ್ದೀನಿ, ಅದ್ರ ಮೇಲೆ ಮಣೆ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ತಿರೋದ್ರಿಂದ ಮಿಷಿನ್ ವೈರ್ ಬಷನ್ ಆಗ್ತಿದೆ, ಹಂಗಾಗಿ ಅದು ವೈರ್ ಬಷನ್ ಆಗ್ತಿದೆ ಫ್ರೆಂಡ್ಸ್. ಓಕೆನಾ? ಈ ರೀತಿ ಆಗಿದೆ.
ನಮ್ಮ ಜೀವನದಲ್ಲಿ ಇನ್ನೂ ಏನೇನೋ ಪ್ರಾಬ್ಲಮ್ಗಳು ಫ್ರೆಂಡ್ಸ್. ನಿಜವಾಗ್ಲೂ ಟೈಲರಿಂಗ್ ಅಂತೀವಿ, ಅದರಲ್ಲೂ ತಲೆನೋವಿದೆ ಫ್ರೆಂಡ್ಸ್. ಈಸಿ ಎಲ್ಲ ಅಂತಾರೆ, ಅಯ್ಯೋ ನಿಮಗೇನವ ಒಂದು 35 ರೂಪಾಯಿ ಲೈನಿಂಗು, 5 ರೂಪಾಯಿ ದಾರ ತತ್ತೀರಾ, ಹೊಲಿತೀರಾ, ಅಷ್ಟೊಂದು ಅಮೌಂಟ್ ತಗೋತೀರಾ ಅಂತಾರೆ. ನಿಜವಾಗ್ಲೂ ಫ್ರೆಂಡ್ಸ್ ತುಂಬ ಕಷ್ಟ ಇದೆ ಫ್ರೆಂಡ್ಸ್. ಅದರಲ್ಲೂ ನಾವು ಒಂದೊಂದು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಬೇಕು ಅಂದ್ರೂ ತುಂಬ ಕಷ್ಟ ಇದೆ. ಅದನ್ನು ತಂದು ನಾವು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಅದರಲ್ಲೂ ನಾವು ಟೈಮ್ ಹಾಕಿರಲ್ವ ಫ್ರೆಂಡ್ಸ್, ನಮ್ಮ ಸಮಯನೂ ಅದರಲ್ಲಿ ಇನ್ಕ್ಲೂಡ್ ಮಾಡಿರಲ್ವ. ಬರೀ ದಾರ ತಂದುಬಿಟ್ರೆ ಆಗೋಯ್ತಾ, ಲೈನಿಂಗ್ ಬಟ್ಟೆ ತಂದುಬಿಟ್ರೆ ಆಗೋಗುತ್ತಾ? ಇಲ್ಲ, ಹೇಗೆ ಕಟಿಂಗು ಹೇಗೆ ಸ್ಟಿಚಿಂಗ್ ಮಾಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಪ್ರತಿಯೊಂದು ಇನ್ಕ್ಲೂಡ್ ಆಗುತ್ತೆ. ಅದರ ಕರೆಂಟ್ ಬಿಲ್ ಬರೋದಿಲ್ವ, ನಮ್ಮ ಸಮಯ ವೇಸ್ಟ್ ಆಗೋದಿಲ್ವ, ಅವ್ರು ತಕ್ಕನಂತೆ ಫಿನಿಶಿಂಗ್ ಕೊಡ್ತೀವಿ. ಅಕಸ್ಮಾತ್ ಸ್ವಲ್ಪ ಏರುಪೇರು ಆಗೋಯ್ತು ಅಂದ್ರೂ ಸಹ ಅವ್ರಿಗೆ ಅವ್ರು ಮಾತಾಡೋ ಮಾತುಗಳು ಅವೆಲ್ಲ ಕೇಳಿ ಸಾಕಪ್ಪ ಸಾಕು, ಬೇಡವೇ ಬೇಡ ಟೈಲರಿಂಗ್ ಅನ್ನಿಸ್ಬಿಡುತ್ತೆ ಒಂದೊಂದ್ಸಲ. ಆದ್ರೂ ವಿಧಿ ಇರಲ್ಲ ಫ್ರೆಂಡ್ಸ್, ನಾವು ಇನ್ನೊಂದು ಸ್ವಲ್ಪ ಕಲ್ತು ಮಾಡಬೇಕು ಅನ್ನೋ ಛಲ ಹುಟ್ಟುತ್ತೆ. ಅವ್ರು ಹಂಗೆ ಅಂದಾಗ ನಾವು ಮಾಡಬಾರ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ಇನ್ನೂ ನಾವು ಹೆಚ್ಚು ಕಲ್ತು ಇನ್ನೂ ಅವ್ರು ಸ್ಯಾಟಿಸ್ಫೈಸ್ ಮಾಡಬೇಕು ಇವ್ರೊಬ್ರದೇ ಅಂತಲ್ಲ. ಇನ್ನೂ ಕೆಲವು ಇದೇ ಥರ ಪ್ರಾಬ್ಲಮ್ಗಳು ಬರ್ಬೋದು ಮುಂದಕ್ಕೆ. ಇವ್ರನ್ನೇ ಸಾಲ್ವ್ ಮಾಡ್ತಾ ಹೋದರೆ ಮುಂದಕ್ಕೆ ಎಲ್ಲರದು ನಾವು ಅದೇ ರೀತಿಯೇ ಸಾಲ್ವ್ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಬರುತ್ತೆ ಫ್ರೆಂಡ್ಸ್. ಹಾಗಾಗಿ ನೀವು ಎಷ್ಟು ಕಲಿತೀರೋ, ಎಷ್ಟು ತಪ್ಪುಗಳನ್ನು ಮಾಡ್ತೀರೋ ಅಷ್ಟು ನೀವು ಕಲಿತೀರಾ ಫ್ರೆಂಡ್ಸ್. ನಿಜವಾಗ್ಲೂ ಹೇಳಬೇಕು ಅಂದರೆ ಓಕೆನಾ. ನಾನು ನಿಮಗೆ ಬೋರಿಂಗ್ ಆಗ್ತೀನಿ ನೋಡಿ. ಈಗ ಎಕ್ಸ್ಟ್ರಾಸ್ ಇದೆಯಲ್ಲ, ಆಮೇಲೆ ಲಾಸ್ಟಲ್ಲಿ ನಾನೇನು ಮಾಡ್ತೀನಿ, ಅಟ್ಯಾಚ್ ಅನ್ನೋದನ್ನ ಕೊಟ್ಕೋತೀನಿ. ಹಂಗಾಗಿ ಫಿನಿಶಿಂಗ್ ಹೆಂಗೆ ಬರುತ್ತೆ ಅನ್ನೋದನ್ನ ನೋಡ್ಕೊಳ್ಳಿ ಓಕೆನಾ. ಸ್ವಲ್ಪ ಫೋಲ್ಡ್ ಮಾಡಿ ನಾನು ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿ ತುದಿಲು ಹಂಗೆ ಲಾಕ್ ಮಾಡ್ತೀನಿ, ಯಾಕೆಂದರೆ ಮತ್ತೆ ರಿಮೂವ್ ಆಗಬಾರ್ದಲ್ವ ಬಟ್ಟೆ. ಹಾಗಾಗಿ ನಾನು ಈ ಥರ ಸ್ಟಿಚಿಂಗ್ ಮಾಡಿಬಿಟ್ಟು ಫ್ರೆಂಡ್ಸ್, ನಿಜ ಸ್ಟ್ರೈಟು ಸ್ಟಿಚಿಂಗ್ ಅನ್ನೋದನ್ನ ಹಾಕೋಗಲ್ಲ, ತಿರ್ಗಾ ಅದ್ರ ಮೇಲೂ ಒಂದು ಸ್ಟಿಚಿಂಗ್ ಅನ್ನೋದನ್ನ ಕೊಟ್ಕೊಂಬರ್ತೀನಿ. ಏಕೆಂದರೆ ಅದು ವಾಶ್ ಮಾಡ್ತಾ ಬಟ್ಟೆ ಈಚ್ಕೊಂಬಿಟ್ರು ಅಲ್ಲಿ ನಾವು ಏನು ಅಟ್ಯಾಚ್ ಕೊಟ್ಟಿರ್ತೀವಿ ಅದು ಓಪನ್ ಆಗಿಬಿಡುತ್ತೆ. ಅದು ಓಪನ್ ಆಗಬಾರ್ದು ಅನ್ನೋದಕ್ಕೆ ಕಾರಣಕ್ಕೋಸ್ಕರ ಅದ್ರ ಮೇಲೆ ಒಂದು ಸ್ಟಿಚಿಂಗ್ ಅನ್ನೋದನ್ನ ಕೊಡ್ತೀನಿ ನಾನು. ನೋಡಿ, ಸ್ಟಿಚಿಂಗ್ ಹಾಕಿಬಿಟ್ಟು ತೋರಿಸ್ತೀನಿ ನಿಮಗೆ ಯಾವ ರೀತಿ ಫಿನಿಶಿಂಗ್ ಅನ್ನೋದು ಬರ್ತು ಅನ್ನೋದು ಓಕೆನಾ. ತುಂಬ ಪ್ರಾಬ್ಲಮ್ಗಳು ಬರುತ್ತೆ ಫ್ರೆಂಡ್ಸ್ ಟೈಲರಿಂಗಲ್ಲಿ. ನಿಜವಾಗ್ಲೂ ನಾವು ಪೂರ್ತಿ ಕಲಿಯೋವರೆಗೂ ಪ್ರಾಬ್ಲಮ್ಗಳ ಮೇಲೆ ಪ್ರಾಬ್ಲಮ್ ಒಂದೊಂದಾಗಿ ಬರ್ತಾನೆ ಇರುತ್ತೆ. ಅದು ಏನಕ್ಕೆ ಬತ್ತು, ಹೆಂಗೆ, ಏನು ಎಲ್ಲ ಸರ್ಚ್ ಮಾಡಿ ನೀವು ಸಣ್ಣದನ್ನೇ ಕಲಿಬೇಕಾಗುತ್ತೆ. ನೋಡಿ ಫಿನಿಶಿಂಗ್ ಅನ್ನೋದು ಹೇಗೆ ಬತ್ತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆ ಬಾಯ್, ಥ್ಯಾಂಕ್ ಯು ಫ್ರೆಂಡ್ಸ್. ಲೈಕ್ ಕೊಡಿ, ಶೇರ್ ಮಾಡಿ.